ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಃ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಹೌದಾಯ್ತೀಗ 48. ತಥಾ ಸ್ನಾನೇ ಚಾಚಮನೆ ಚೈವ ಭೋಜನಾದೋ ಯಥಾಯಿ. ಅದೇ ಆಗ್ತದೆ, ಆಚಮನ ಆಯ್ತಲ್ಲ ಈಗ 42. ಈ 42ರಿಂದ ಮುಂದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟಿದೆಯಾ? ಸರಿ. ನಿರಾಶಾ ನಿಷ್ಪೀಡ್ಯ ತದು ವಸ್ತ್ರಂ ಚತುರ್ಗುಣಿತಮಂಬುನಿ ವಾಮಪ್ರಕೋಷ್ಠೆ ನಿಕ್ಷಿಪ್ಯ ಸ್ಥಳಸ್ಥಸ್ತುತಿರಾಚಮೇತ್. ತುಂಬ ಇಂಪಾರ್ಟೆಂಟ್ ಅಂದರೆ ಎಡಗೈಯಲ್ಲಿ ಮೇಟ್ಕೊಂಡು ಸ್ನಾನದ ವಿಷಯ ಹೇಳ್ತಿದ್ದಾರೆ. ಋಗ್ವೇದ ಯಜುರ್ವೇದಗಳಿಗೆ ಬೇರೆ, ಋಗ್ವಾದಿ ಉಳಿದ ವೇದಗಳಿಗೆ ಬೇರೆ. ಅವ್ರು ಸೊಂಟಕ್ಕೆ ಕಟ್ಕೊಡೋದು ಇವರು ಎಡಗೈಲಿ ಇಂತಲ್ಲಿ ಇಟ್ಕೋಬೇಕು ಹೀಗೆ ಸ್ನಾನ ಮಾಡಬೇಕಾದ್ರೆ. ನಿಷ್ಪೀಡಿತಂ ತದಾ ವಸ್ತ್ರಂ ಸ್ಕಂಧೇ ಚೈವ ವಿನಿಶ್ಚಿಪೇತ್. ನಿಷ್ಪೀಡನೆ ಮಾಡಿದ ಮೇಲೆ ಅದನ್ನು ಭುಜದ ಮೇಲೆ ಹಾಕ್ಕೋಬೇಕು. ಸ್ನಾನ ಕಾಲಕ್ಕೆ ಭುಜದ ಮೇಲೆ ಇರಬಾರ್ದು. ಎಲ್ಲಿರಬೇಕದು? ಹೀಗಿರಬೇಕು. ಸ್ನಾನ ಮಾಡಿದ ಮೇಲೆ ಭುಜದ ಮೇಲೆ ಹಾಕ್ಕೋಬೇಕು. ಎಡ ಭುಜದ ಮೇಲೆ ಹಾಕ್ಕೋಬಾರದು. ಬೆಳೆದ ಭುಜದ ಮತ್ತೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಎಷ್ಟು ಪ್ರತಿಯೊಂದರಲ್ಲೂ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಎಡಭುಜದ ಮೇಲೆ ಹಾಕ್ಕೊಳ್ಳಾಗಿಲ್ಲ, ಬಲಭುಜದ ಮೇಲೆ ಹಾಕ್ಕೋಬೇಕು. ಇಲ್ಲ ಎರಡು ಸೇರಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಹೀಗೆ ಹಾಕ್ಕೋಬೋದು. ಬರೀ ಎಡಭುಜದ ಮೇಲೆ ಹಾಕ್ಕೊಂಡ್ರೆ ಪುನಃ ಸ್ನಾನೇನ ಸಿದ್ಧತಿ ಅಂತ ಕೇಳ್ತಾರೆ. ಒಂದು ಸ್ನಾನ ಮಾಡಿದೆ ಪದ್ಧತಿ ಮತ್ತೆ ಬಟ್ಟೆ ಆಯ್ತು ಎಟ್ಕಡೆ ಸ್ನಾನ, ಒಂದು ಬಟ್ಟೆ ಸ್ನಾನ ಮಾಡಿಕೊಡೋದು ಒಂದು ವಸ್ತ್ರದ್ದೇ. ಒಂದು ವಸ್ತ್ರ ಉಟ್ಕೊಂಡಿದ್ದು ಇನ್ನೊಂದು ವಸ್ತ್ರ ಎಲ್ಲಿರ್ಬೇಕೀಗ? ತೊಯ್ಸಿ ಹಿಂಡಿರ್ಬೇಕಾದ್ರೆ ಎಲ್ಲಿ ಇಟ್ಕೋಬೇಕು ಅಂತ ಪ್ರಶ್ನೆ. ಈಗ ಎದುರು ಕಟ್ಕೊಂಡ್ಬಿಡ್ಬೋದು, ಸೊಂಟಕ್ಕೆ ಕಟ್ಕೊಂಡ್ಬಿಡ್ಬೋದು. ಉಳಿದವ್ರು ಕಟ್ಕೊಳ್ಳಾಗಿಲ್ಲ. ಭುಜ ಹೀಗೆ ಇಲ್ಲಿ ಇಟ್ಕೊಂಡು ಬಿದ್ದೋಗ್ಬಿಡುತ್ತೆ. ಹರಿಯೋದೇನಲ್ಲಿ ಬಿದ್ದಿರುತ್ತೆ, ಹೋಗಿ ಬಿಡಿದ್ರೆ ಒಂದು ವಸ್ತ್ರ ಆ ಕಡೆ ಹೋದ್ರೆ ಪದಿ ಎಷ್ಟೊಂದು ತಾಗಾಗಿಬಿಡುತ್ತೆ. ಆದ್ದರಿಂದ ಸರಿಯಾಗಿ ಗಟ್ಟಿಯಾಗಿ ಹೀಗೆ ಇಟ್ಕೊಂಡಿರ್ಬೇಕು. ಇಟ್ಕೊಂಡು ಸ್ನಾನ ಮಾಡಬೇಕು. ಒರೆಸ್ಕೊಂಡು ಎಲ್ಲ ಆಯ್ತು. ಆಮೇಲೆ ಇಲ್ಲಿ ಇಟ್ಕೋ, ಹಿಂದಿದ ಮೇಲೆ ಇಲ್ಲಿ ಈ ಕಡೆ ಇಟ್ಕೋಬೇಕೆ ಹೊರತು ಇಲ್ಲಿ ಯಜಭುಜದ ಮೇಲೆ ಇಟ್ಕೊಳ್ಬಾರ್ದು. ಇಟ್ಕೊಳ್ಳೋದು ನಿಷಿದ್ಧ ಋಗ್ವೇದಗಳಿಗೆ. ಆಮೇಲೆ ಸೊಂಟ ತೆಗೆದು ಆಮೇಲೆ ಅಂತ ಇಲ್ಲಿ ಇಟ್ಕೋ, ಎಲ್ರಿಗೂ ಕಾಮನ್ ಬಲಭುಜದಲ್ಲಿ ಇಟ್ಕೊಳ್ಳೋದು. ತಥಾ ಸ್ಥಾನೋತ್ತರಂ ಕೇಶಾವಧೂನನಂ ನೋಡಿ. ತದಾ ಆಸುರಂ ಭವೇತ್ ಕರ್ಮ ಪುನಃ ಸ್ನಾನೇನ ಶುದ್ಧತಿ. ಆಯಿತಾ? ಸ್ಕಂಧೇಚ ಎಲ್ಲೂ ಇಡಾಗಿಲ್ಲ. ಮತ್ತೆ ಬೇರೆ ಕಡೆ ಇಟ್ಟರೆ ಪುನಃ ಸ್ನಾನೆ, ಬೇರೆ ದಿಕ್ಕಿಗೆ ಇಟ್ಟರು ಅಷ್ಟೇ, ಬೇರೆ ಕಡೆ ಇಟ್ಟರು ಏನಾಯ್ತದೀಗ? ಮತ್ತೆ ಸ್ನಾನ ಮಾಡಬೇಕು. ತಥಾ ಸ್ನಾನೋತ್ತರಂ ಕೇಶಾವಧೂನನಂ ಆರ್ದ್ರವಾಸಸ ಗಾತ್ರಕ್ಷಾಲನಂಚ ನ ಕಾರ್ಯಂ ತಥಾ ಚ ಮಾರ್ಕಂಡೇಯೇ. ಅದು ಸ್ನಾನ ಮಾಡಿದ ಮೇಲೆ ಕೇಶಾವಧೂನನಂ, ಕೂದಲು ಚಾಡ್ಸ್ಕೊಳ್ಳೋದೆಲ್ಲ ಮಾಡಿಕೊಡ್ದು. ಯಾಕೆಂದರೆ ಮತ್ತೇನು ಮಾಡಿದ್ದಾನೆ ಈಗಾಗಲೇ? ವಸ್ತು ನಿಷ್ಪೀಡ ಅನ್ನೋದಕ್ಕೆ ಕೊಟ್ಬಿಟ್ಟಿದ್ದಾನೆ, ಮಾಡ್ಕೊಡ್ದಾಗೆ. ಇನ್ನೊಂದು ಕಾರಣ, ದೂರಕ್ಕೆ ಎಲ್ಲ ಮೇಲೆ ಹಾರುತ್ತೆ ಮತ್ತೆ ನೀರು ತಲೆ ಮೇಲಿಂದ. ಭಾರಿ ನಿಷಿದ್ಧ, ಅದು ಮಾಡಾಗಿಲ್ಲ. ಆರ್ದ್ರವಾಸಸ ಗಾತ್ರಕ್ಷಾಲನಂ, ನೀರು ಇಳಿತಿರ್ಬೇಕಾದ್ರೇ ವಸ್ತ್ರಗಳು ಹಿಂಡದೇನೆ ಅದರಿಂದ ಒರೆಸ್ಕೊಂಡು ಕೊಡೋದು. ಕಾಮನ್ ಸೆನ್ಸ್ ಅದು. ಒರೆಸ್ಕೊಂಡ್ರೆ ಹೋಗೋದೇ ಇಲ್ಲ. ಆದರೆ ನೀರೇ ಇದ್ದಾಗ ನೀವು ಶುದ್ಧ ಏನಾಗ್ತಾನೆ, ಆಗೋದಿಲ್ಲ. ನಕಾರ್ಯಂ ತಥಾಚ ಮಾರ್ಕಂಡೇಯೇ. ಮಾರ್ಕಂಡೇಯ ಸ್ಮೃತಿ ಹೇಳ್ತಾ ಇದೆ. ಅವಮೃಜ್ಯಾತ್ರ ವೈ ಸ್ನಾತೋ ಗಾತ್ರಾಣಿ ಅಂಬರಪಾಣಿಭಿ ನ ಚ ನಿರ್ಧುನುಯಾತ್ ಕೇಶಾನ್ ವಾಸಶ್ಚಾಪಿ ನ ನಿರ್ಧುನೇತಿತಿ. ಅಂಬರಾಣಿ ಪಾಣಯಶ್ಚ ಇತಿ ವಿಗ್ರಹ. ಅವಮೃಜ್ಯಾತ್ರ ಯೇ ಸ್ನಾತಃ ಗಾತ್ರಾಣಿ ಅಂಬರಪಾಣಿ. ಅಂಬರ ಅಂದರೆ ವಸ್ತ್ರ. ಅಂಬರಪಾಣಿ ಬಯಲುವಸ್ತ್ರ ಇಟ್ಕೊಂಡ್ಬಿಟ್ಟು ಅವನು ಒಳಿಸ್ಕೊಂಡು ಆದಮೇಲೆ ನಚ ನಿರ್ಧುನಿಯಾ, ಅದನ್ನು ಝಾಡಿಸ್ಕೊಡ್ದು. ಕೇಶಾನ್ ಯಾವುದನ್ನು? ಕೇಶಾನ್ ನಾ ನಿರ್ಧುನಿಯಾತ್ ವಾಸಶ್ಚಾಪಿ ನಾ ನಿರ್ಧುನೆ. ಆಗಲೇ ಆಮೇಲೆ ವಸ್ತ್ರ ಜಾಡಿಸೋಗಿಲ್ಲ, ಮೊದಲು ಸತ್ತು ಆಗೋಗಿದೆ ಈಗಾಗಲೇ, ಮತ್ತೇನೂ ಮಾಡಬೇಕಾಗಿಲ್ಲ. ಅಂಬರಾಣಿ ಅಂದ್ರೇನೋ? ಪಾಣಯಶ್ಚ ಇತಿ ವಿಗ್ರಹ, ಕೈಯನ್ನು ಜಾಡಿಸ್ಕೊಡೋದು. ಹೇಳಿದ ದೊಡ್ಡ ಸರೋವರ ಇತ್ಯಾದಿಗಳು ತುಂಬ ಜನ ಸೇರಿರ್ತಾರೆ. ಆದ್ದರಿಂದ ಇನ್ನೊಬ್ಬರ ಮೇಲೆ ನೀರು ಬೀಳೋದಂತ ಅವ್ರ ಮಡಿ ಅವರಿಗೆ, ಇವ್ರ ಮಡಿ ಅವರಿಗೆ ಎಂದೂ ಕೂಡ ಇಬ್ಬರು ಒಂದಾಗ್ಲಿಕ್ಕೆ ಸಾಧ್ಯ. ಅಲ್ಲೂ ಕೂಡ ಭೇದ ಅನ್ನು ಒಪ್ಪಲೇಬೇಕಲ್ಲಿ. ತದನಂತರ ಅದೆಲ್ಲರೂ ಕೇಳ್ತಾ ಕೊಡೋಕ್ಕಾಗಲ್ಲ. ನಿಮ್ಮ ಮಡಿ ಹೇಗೆ, ನಿಮ್ಮ ಮಡಿ ಮಾತಾಡ್ತಾ ಕೂತ್ಕೊಂಡ್ರೆ ಇಷ್ಟೇ ಪದ್ಧತಿ ಆಗಿರೋದು. ನಮ್ಮದನ್ನು ನೋಡ್ಕೊಬಿಟ್ರೆ ಮುಗಿದು ಅಷ್ಟೇ. ಸೀಟಲ್ಲಿ ಕೂತ್ಕೋಬೇಕೆ ಹೊರತು ಎಲ್ಲರೂ ನೀವೆಲ್ಲಿಗೆ ಕೇಳಬೇಕು, ಅದನ್ನೇ ಸೀಟಿ ಇಲ್ಲ. ಕೆಲವು ತತ್ತು ಏನಾಗುತ್ತೆ, ಅಧಿಕ ಪ್ರಸಂಗ ಆಗ ನಿಮ್ಮೆಲ್ಲ ಸೂತ್ಕಾಯಿ ಇದೆಯಾ ಅಂತ ಕೇಳೋದು. ಯಾರಿಗೆ ಏನು ಮಾಡ್ತಾರೆ ಅವರು? ಪಾಪ ಯಾರು ಮಗಳ ಕಾರ್ಯಕ್ಕೆ ಹೊರಟಿರ್ತಾರೆ, ಒದ್ದು ಬಿಡ್ತಾರೆ ಕೊಂಡ್ರೆ. ಮಾತಾಡೋಗಿಲ್ಲ, ಕೆಟ್ಟ ಮಾತಾಡಕೂಡ್ದು. ಆದಷ್ಟು ನಮ್ಮ ಇದನ್ನು ಮೇಂಟೈನ್ ಮಾಡಬೇಕು. ಅದು ತುಂಬ ಜನ ತಲೆ ಹಾಕಿ ಮಾಡಕ್ಕೆ ಹೋಗಿ ಬಯಸ್ಕೊಡೋದು. ಮತ್ತು ಅದರಿಂದ ಬೈಗಳಾಗುತ್ತೆ, ಕೆಲಸವೂ ಆಗೋದಿಲ್ಲ. ಕೆಟ್ಟ ಹೆಸರು ಬರುತ್ತೆ ಅಷ್ಟೇ. ಅದಾದಮೇಲೆ
51 ಆನ್ಯಿಕ ವಸ್ತು ಸ್ನಾನೋತ್ತರಂ ವಸ್ತ್ರ ಪರಿಧಾನ ಪ್ರಕಾರಮಾಹ. ಸ್ನಾನೋತ್ತರಂ ಸ್ನಾನ ಆದಮೇಲೆ, ಸ್ನಾನ ಪೂರ್ವಂ ಸ್ನಾನಕ್ಕಿಂತ ಮುಂಚೆ, ಸ್ನಾನ ಉತ್ತರ ಸ್ನಾನ ಆದಮೇಲೆ ಏನು ಹೇಳ್ತಾರೆ, ವಸ್ತ್ರ ಪರಿಧಾನ ಪ್ರಕಾರಮಾಹ ಯಸ್ಮಿನ್ ವಸಿತ್ವಾ ಇತಿ. ವಸ್ತ್ರವನ್ನು ಪರಿಧಾನ ಅಂದರೆ ಧರಿಸೋದು. ಪಂಚಕಚ್ಛಯುಕ್ತೇನ ವಾಸಸ ಗುದಾದಿಕಂ ಆಚ್ಛಾದ್ಯ ತತ ಆಚಮ್ಯ ಇತ್ಯರ್ಥ. ಹೀಗೆ ಹೇಗೆ ಉಟ್ಕೋಬೇಕೀಗ, ಪಂಚಕಚ್ಛಯುಕ್ತೇನ. ಪಂಚಕಚ್ಚ ಹಾಕೋದು ಅಂತೇಳಿ. ಪಂಚ ಹೇಗಾಗುತ್ತೆ ಪ್ರಶ್ನೆ. ಈಗ ಒಂದು ಕಚ್ಚೆನೂ ಇರೋದಿಲ್ಲ, ಸುಂಗಿ ಉಟ್ಕೊಂಡಾಗ ಒಂದೂ ಇರೋದಿಲ್ಲ, ಅದರಿಂದ ಹೊರಟೋಯ್ತು. ಮೊದಲನೇದಾಗಿ 2 ಗಿಡ್ಲು ಬಂತೀಗ, 2 ಮೊದಲನೇದು, ಹಿಂದಿಂದು ಮತ್ತೆ ಬಂದಿದ್ದು ಮತ್ತೆ ಜೋಡಿಸ್ಕೊಂಡು ಹಾಕೋಬೇಕು. ಅಲ್ಲಿಗೆ ಎಷ್ಟಾಯಿತು, ಅದು ಪಂಚಕಚ್ಚ ಅಂದರೆ ಅದು ಪರಮಶುದ್ಧಿ. ಅಷ್ಟಿದ್ರೆ ಏನಾಯ್ತು ಅದು ಗೃಹಸ್ಥರಿಗೆ. ಬ್ರಹ್ಮಚಾರಿಗಳಿಗಿಲ್ಲ, ಬ್ರಹ್ಮಚಾರಿ ಕೌಪಿನ ಇರೋದ್ರಿಂದ ಅವರಿಗೆ ಅದು ಬೇಕಿಲ್ಲ. ಯತಿಗಳಿಗೆ ಅವರಿಗೂ ಕೌಪಿನ ಇರುತ್ತೆ, ಅವರಿಗಿಲ್ಲ. ವಾನಪ್ರಸ್ಥರು ಊರಲ್ಲಿರಲ್ಲ, ಬಟ್ ಇದು ನಿಯಮ, ಇದು ಕಾಮನ್ ಇಬ್ಬರಿಗೂ, ಗೃಹಸ್ಥರಿಗೂ ಇವರಿಗೂ ಕೂಡ. ಪಂಚಕಚ್ಚ ಹಾಕ್ಕೊಂಡ್ರೇ 100% ಅವನೇನೀಗ ವಸ್ತ್ರಧಾರಣ ಮಾಡಿದ್ದಾನೆ. ಇಲ್ಲದೆ ಹೋದರೆ ವಸ್ತ್ರ ಅಲ್ಲ, ಇಲ್ಲ ಅಂತಲೇ ಕೌಂಟ್ ಮಾಡ್ತಾರೆ. ಇಲ್ಲ ಅಂತ ಯೂನಿಫಾರ್ಮ್ ಹಾಕೊಂಡು ಹೋದರೆ ಕಳಿಸ್ಬಿಡ್ತಾರಲ್ಲ, ಹಾಗೆ ಯೂನಿಫಾರ್ಮಲ್ಲಿ ಯಾವುದೂ ಮಿಸ್ ಹಾಕ್ಕೊಡ್ದು. ಮೊದಲು ಈ ಕಡೆಯಿಂದ ಈ ಕಡೆಯಲ್ಲಿ ಸಿಕ್ಸ್ಕೋಬೇಕಲ್ಲ, ಫಸ್ಟು 2 ಆಯಿತು. ಆಮೇಲೆ ಮುಂದೊಂದು ಸಿಕ್ಕೊಳ್ತಾನೆ, ಆಮೇಲೆ ಹಿಂದೆ ಬರುತ್ತೆ. ಆಮೇಲೆ ಮುಂದೆ ಇದನ್ನು ಮತ್ತೆ ತೊಗೊಂಡು ವಾಪಸ್ ಕಟ್ಕೋಬೇಕು. ಎಷ್ಟಾಯ್ತು ಅಲ್ಲಿಗೆ, ಕರೆಕ್ಟ್ 5 ಆಯ್ತು. ಅದು ಪಂಚಕಚ್ಚ ಅಂತ ಹೇಳಿ. ಯಾರಿಗೆ ಎಲ್ಲಿ ಎಲ್ಲಿ ಯಾವ್ದು ಇವೇ ಕಟ್ಬೇಕು. ಹೇಗೆ ಹೌದು, ಸೇರಿಸ್ಬೇಡಿ, ತಪ್ಪಿಲ್ಲ. 5 ಅಂತೂ ಆಯ್ತಲ್ಲ, 5 ಮಿನಿಮಮ್ 5 ಅಂತ ಇಟ್ಕೊಳ್ಳಿ. ಆಗ ಮಿನಿಮಮ್ 5 ಆದರೆ ಆಯ್ತು, ಯಾವುದು ಕೇಳಬೇಕಾದ್ರೆ. ಇದರಲ್ಲಂತೂ ಇಲ್ಲ, ಎಷ್ಟು ಇದ್ರ ಪ್ರಕಾರ 5 ಅಷ್ಟೇ. ಅಲ್ಲ, ನೆರಿಗೆ ಹಾಕ್ಕೊಡೋದೇ 5, ಅದೇ 5ನೇದು. ಎಲ್ಲಿ ಸುಮ್ಮನೆ ಹೇಳಿಲ್ವಲ್ಲ, ಪಂಚಕಚ್ಚ ಅಂತ ಹೇಳಿದ ಮೇಲೆ ಬರಲಿಲ್ಲ. ಒಟ್ಟು ಯೋಚನೆ ಇಲ್ಲಿ ಹೇಳಿಲ್ಲ, ಆದ್ದರಿಂದ ಯೋಚನೆ ಇಲ್ಲ. ಸಂಪ್ರದಾಯ ಮಾಡ್ಕೊಂಡು ತಪ್ಪಿಲ್ಲ, ಬಟ್ 5ಕ್ಕಿಂತ ಕಡಿಮೆ ಆಗಿದ್ದರೆ ಹೆಚ್ಚು ಆಧಾರ ಕೊಡಬೇಕು. ಇಲ್ಲ, ಆದ್ದರಿಂದ ಸಮಸ್ಯೆ ಇಲ್ಲ, ಹೆಚ್ಚು ದೋಷ ಇಲ್ಲ. ಸಂಬಳ ಕೂಡ ಜಾಸ್ತಿ ಕೊಟ್ಟರೆ ಯಾರು ಬೇಡ ಅಂತ ಹೇಳೋದಿಲ್ಲ. ಹೆಚ್ಚಿದ್ರೆ ಹೇಳಬೇಡಿ, ಕಡಿಮೆ ಇದ್ದರೆ ಹೇಳಿ ಅಂತಾರಲ್ಲ, ಹಾಗೆ ವಸಿತ್ವೇತಿ. ಇವ್ರ ಕಡೆಯಿಂದ ಅವ್ರ ಸೈಡಿಂದ ಅವರು ಬೇರೆ. ಪಂಚಕಚ್ಛಯುಕ್ತೇನ ವಾಸಸ ಉದಾಧಿಕಮಾಚ್ಛಾದ್ಯ ತತಃ ಆಚಮ್ಯ ಇತ್ಯರ್ಥ. ಅದಾದಮೇಲೆ ವಸ್ತ್ರಧಾರಣೆ ಆದಮೇಲೆ ಆಚಮನ ಮಾಡಬೇಕು. ಊರ್ಧ್ವಪುಂಡ್ರಾಣಿ ಚಕ್ರಾದಿ ಪಂಚ ಆಯುಧಾನಿ ಧಾರಯೇದಿತಿ ಚ ಶೇಷಃ. ಆಚಾರ್ಯಕ್ಕೆ ಅದು ವಿಷಯ ಹೇಳಿಲ್ಲ ಇಲ್ಲಿ. ಎಲ್ಲಿ ಹೇಳಿದ್ದಾರೆ, ಕೃಷ್ಣಾವೃತ ಮಾಡೋದು ಹೇಳಿರೋದ್ರಿಂದ ಸೇರಿಸ್ಕೋಬೇಕೀಗ. ಆಚಾರ್ಯರು ಬರೆಯೋದೇ ಹಾಗೆ, ವಿಕ್ಷಿಪ್ಯ ವರ್ಣನಂ. ಒಂದು ಕಡೆ ಪೂರ್ತಿ ವಿಷಯ ಒಂದೇ ಕಡೆ ಹೇಳೋದೇ ಇಲ್ಲ. ಯಾಕೆಂದರೆ ಅಯೋಗ್ಯರೆಲ್ಲ ತಿಳ್ಕೊಂಡ್ಬಿಡಬಾರ್ದು, ಅದು ಒಂದು. ಅದು ಯೋಗ್ಯರು ಕಷ್ಟಪಟ್ಟು ತಿಳ್ಕೊಬೇಕು. ಯೋಗ್ಯರು ಕೂಡ ಹೇಗೆ ತಿಳ್ಕೊಬೇಕು, ಕಷ್ಟಪಟ್ಟು ತಿಳ್ಕೊಬೇಕು. ಎಲ್ಲದನ್ನು ಕಲಸಿ ಹಾಕಿಬಿಟ್ರೆ ಊಟಕ್ಕೆ ಕೂತಾಗ ಚಿಕ್ಕ ಮಕ್ಕಳಿಗೆ ಕಲಸಿ ಹಾಕಿದರೆ ಹಾಕೋದಿಲ್ಲ. ದೊಡ್ಡವರಾದ್ಮೇಲೆ ಏನು ಮಾಡ್ತಾರೆ, ಅವ್ರ ಚಾಯ್ಸ್ ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ದೊಡ್ಡವರಾಗಿರ್ತಾರೆ, ಆದ್ದರಿಂದ ಹೇಗೆ ಅವ್ರ ಟೇಸ್ಟ್ ಪ್ರಕಾರ ಮಾಡಿಸ್ಕೊಳ್ಳೋಕ್ಕೂ ಬರುತ್ತೆ, ಸೇರಿಸ್ತಾರೆ. ಊರ್ಧ್ವಪುಂಡ್ರಾಣಿ ಚಕ್ರಾದಿ ಪಂಚಾಯುಧಾನಿ ಧಾರಯೇತಿ ಶೇಷಃ. ಊರ್ಧ್ವಪುಂಡ್ರಾಣಿ ಬಹುವಚನ ಯಾತಕ್ಕೆ ಹೇಳಿದ್ರೆ 12 ನಾಮ ಹಾಕೋಬೇಕು, ಅದಕ್ಕೋಸ್ಕರ. ನೆಕ್ಸ್ಟ್ ಅದೇನಿಲ್ಲ, ನೀರಲ್ಲಿ ಯಾತಕ್ಕೆ ಹಾಕೋಬೇಕು ಅಂದರೆ ಅಲ್ಲೇ ನೀವು ಮಾಡ್ತೀರಲ್ಲ, ಅದಕ್ಕೋಸ್ಕರ. ಇಲ್ಲಿ ಬಂದಮೇಲೆ ನೀರು ಬೇಕಿಲ್ಲ. ಇಲ್ಲಿ ಸರಿಯಾಗಿ ಪಂಚಾಯತ್ ಉಟ್ಕೊಂಡು ಇದಾದ ಮೇಲೆ ಸರಿಯಾಗಿ ಹಾಕ್ಕೋಬೇಕು. ಅಲ್ಲಿ ನೀವು ಅರಿಕೆ ಕೊಡಬೇಕಾಗಿದೆ, ಇನ್ನೂ ಹಾಕ್ಕೊಂಡಿಲ್ಲ, ನಿಷಿದ್ಧ. ಅದಕ್ಕೋಸ್ಕರ ಏನಾಗಬೇಕು, ನೀರಲ್ಲಿ ಹಾಕ್ಕೋಬೇಕಾಗುತ್ತೆ. ಹೌದು, ಮೇಲಿಂದ ತೆಗಿಬೇಕು. ಹೌದು, ಕೆಳಗಿಂದ ತೆಗಿಬಾರ್ದು. ಹೌದು, ಕೆಳಗಿಂದ ಮೇಲಿಂದ ತೆಗೆದು ಅದೇ ಪದ್ಧತಿ, ಸರಿಯಾದ ಪದ್ಧತಿ. ಊರ್ಧ್ವಪುಂಡ್ರಾಣಿ ನದ್ಯಾಂ ಸ್ನಾನಂ ಚೇತ್ ವಾಸಃ ಅಧಃ ಪ್ರಕ್ಷಿಪ್ಯ ಗೃಹೇ ಸ್ನಾನಂ ಚೇತ್ ಊರ್ಧ್ವಮುತ್ಕೃಷ್ಯ ಇತಿ ದ್ರಷ್ಟವ್ಯಂ. ನದ್ಯಾಂ ಸ್ನಾನಂ ಸೇತ್, ಅದು ವಿಶೇಷಾಂಶ. ನದಿಯಲ್ಲಿ ಸ್ನಾನ ಮಾಡಿದರೆ ಕೆಳಗಿಂದ ತೆಗಿಬೇಕು. ಯಾತಕ್ಕೆ, ಮುಂದೆ ಏನು ಮಾಡಬೇಕಂದ್ರೆ ವಸ್ತು ನಿಷ್ಪೀಡ ನೋದಕ ಕೊಡಬೇಕು. ಮನೆಯಲ್ಲಾದರೆ ಮೇಲಿಂದ ತೆಗಿಬೇಕು, ಮತ್ತೆ ಅದ್ರ ಉಪಯೋಗ ಇಲ್ಲ, ಮುಗಿತಾರೆ ಕೆಲಸ. ಅದು ವಿಶೇಷಾಂಶ. ವರ್ಣಭೇದೇನ ವಸ್ತ್ರಭೇದಂ ಉತ್ತರೀಯಸ್ಯ ಅವಶ್ಯಕತ್ವಂಚಾಹ ಭೃಗು. ಇಲ್ಲೂ ಸ್ವಾರಸ್ಯ ಇದೆ. ವರ್ಣಭೇದದಿಂದ ಅಂದರೆ ವರ್ಣಕ್ಕೆ ತಕ್ಕಂತೆ ವಸ್ತ್ರಾದಿ ಧಾರಣೆ ಸ್ವಲ್ಪ ವ್ಯತ್ಯಾಸಗಳು ಉಂಟು ಅಂತ ಹೇಳ್ತಾರೆ. ಊರ್ಧ್ವಪುಂಡ ಧಾರಣೆಯಲ್ಲಿ ವ್ಯತ್ಯಾಸ ಇದೆ, ವರ್ಣಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತಾ ಇದೆ. ವರ್ಣದ ವಿಷಯ ಯಾತಕ್ಕೆ ತಂದ್ರಿ ಅಂತ ಹೇಳಾಗಿಲ್ಲ, ಕೊನೆಗೆ ಹೇಳ್ತಾರೆ ಆಚಾರ್ಯ. ಏನಂತ ಹೇಳ್ತಾರೆ, ವರ್ಣಾಶ್ರಮಗಳಿಗೂ ಅಂತ ರೆಫರ್ ಮಾಡ್ತಾರೆ. ಆದ್ದರಿಂದ ಅದನ್ನು ಹೇಳಬೇಕು ಅಂತ ಅರ್ಥ. ಎಲ್ಲ ವರ್ಣದಲ್ಲೂ ವೈಷ್ಣವರಿದ್ದಾರಲ್ಲ, ಬ್ರಾಹ್ಮಣ ಬೇರೆ ವೈಷ್ಣವ ಬೇರೆ. ಬ್ರಾಹ್ಮಣ ಆಗದೇನೂ ಏನಾಗ್ಬೋದು, ಬ್ರಾಹ್ಮಣನಾಗಿದ್ದರೂ ವೈಷ್ಣವರಾಗದೇ ಇರ್ಬೋದು. ಆದ್ದರಿಂದ ಎರಡಕ್ಕೂ ಕೂಡ ವ್ಯಾಪ್ತಿ ಇಲ್ಲ.
ಸೊ ನಿಜವಾಗಲೂ ಬ್ರಾಹ್ಮಣರೇ ಮೋಕ್ಷ ಅಂತ ಹೇಳಿಲ್ಲ, ವೈಷ್ಣವರಿಗೆ ಮೋಕ್ಷ ಅಂತ ಹೇಳಿರೋದ್ರಿಂದ ವೈಷ್ಣವತ್ವ ಗ್ರೇಟ್ ಯಾವಾಗಲೂ. ಇದು ಜನಕ್ಕೆ ಅರ್ಥ ಆಗಲಿಲ್ಲ, ನಮ್ಮನ್ನು ಬೈತಾರೆ, ಬೈದೇ ಇಲ್ಲ. ವೈಷ್ಣವತ್ವ ಯಾರು ಬೇಕಾದ್ರೂ ಸ್ವೀಕಾರ ಮಾಡ್ಬೋದು. ಬ್ರಾಹ್ಮಣ ಆದರೆ ಇನ್ನೊಂದು ಮುಟ್ಟೆ ಬರಲು ಬೇರೆ ದಾರಿ ಇಲ್ಲ ಅವನು. ಈಗ ಯಾಜಿಟ್ಟಿದ್ದು ಅವನು ಏನು ಮಾಡಿದ್ರೆ ಬ್ರಾಹ್ಮಣ ಆಗ್ಲಿಕ್ಕೆ ಬರೋದಿಲ್ಲ, ರೂಲ್ಡ್ ಔಟ್. ಅದು ಮುಂದಿನ ಜನ್ಮ ಆಗಬೇಕೆ ಹೊರತು ಆಗೋದಾದರೆ ಈಗ ಇಲ್ಲ. ಆದರೆ ವೈಷ್ಣವ ಆಗಲಿಕ್ಕೆ ಎನಿ ಟೈಮ್ ATM ಯಾವ ಬೇಕಾದ್ರೂ ವೈಷ್ಣವ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು, ಎಂಥ ಪರಮ ಪಾಪಿನೂ ಆಗ್ಬೋದು. ಮುಂದೆ ಪಾಪ ಮಾಡೋಂಗಿಲ್ಲ, ಅಲ್ಲಿ ಹೋದರು ಅಂದರೆ ಇನ್ನು ವೇಸ್ಟ್. ಅದು ಅಷ್ಟು ಚಾನ್ಸ್ ಇದೆ ಅಂದಮೇಲೆ ಯಾವ್ದು ದೊಡ್ಡದು? ಈಗ ವೈಷ್ಣವತ್ವ ದೊಡ್ಡದು. ಮುಕ್ತಿಗೆ ಅದನ್ನು ತಾನೇ ಹೇಳಿರೋದು. ಈಗ ಅದನ್ನ ಅರ್ಥ ಮಾಡ್ಕೊಂಡು ಯಾರು ಬೈಯಾಗೆ ಇಲ್ಲೇ ಇಲ್ಲ, ಅದರ ಜನಕ್ಕೆ ಗೊತ್ತಾಗಿಲ್ಲ. ಅದು ಬ್ರಾಹ್ಮಣ ವೈಷ್ಣವ, ಅದು ಮಾಧ್ವ ಬ್ರಾಹ್ಮಣ ವೈಷ್ಣವ ಯಾವುದಾದ್ರೂ ಇನ್ನೂ ಭಾರಿ ಜೋರಾಗತ್ತೆ ಹೆಸರು. ಎಷ್ಟೊಕ್ಕಂತ ಹಾಕ್ಬಾರೆ ಮಾಧ್ವ ಶ್ರೀ ವೈಷ್ಣವನ ವ್ಯವಹಾರ ಮಾಡೋಕ್ಕೆ ಬರೀ ವೈಷ್ಣವ ಅಂದ್ಬಿಟ್ರೆ ಏನೋ ಬರೀ ಬ್ರಾಹ್ಮಣ ಅಂತ ಹೇಳಿದರೆ ವೈಷ್ಣವ ಶ್ರೀ ವೈಷ್ಣವ ಬ್ರಾಹ್ಮಣ ಆಗ್ಬೋದು. ಅದಾಗ ಮಾಧ್ವ ವೈಷ್ಣವ ಬ್ರಾಹ್ಮಣ ಆಗಿಬಿಟ್ಟಾಗ ಪೂರ್ತಿ ಕರೆಕ್ಟಾಗಿ ಶ್ರೀ ವೈಷ್ಣವ ಬ್ರಾಹ್ಮಣರು ಇರೋದ್ರಿಂದ ಮೊದಲು ಇವರಿಂದ ಬೇರೆ ಆಗಬೇಕು, ಆಮೇಲೆ ಅವರಿಂದ ಬೇರೆ ಆಗಬೇಕು. ಅದೆಲ್ಲ ಸ್ಟೆಪ್ಸ್ ಇರೋದ್ರಿಂದ ಹಾಗೆ ಮಾಡಬೇಕು. ಬ್ರಾಹ್ಮಣಸ್ಯ ಸಿತಂ ವಸ್ತ್ರಂ ನೃಪತೇಹೇ ರಕ್ತಮುಲ್ಬಣಂ. ಎಷ್ಟು ಸ್ವಾರಸ್ಯ ಇದೆ. ಬ್ರಾಹ್ಮಣನಾದವನು ಬಿಳಿ ವಸ್ತ್ರ ಧರಿಸ್ಬೇಕು, ಕ್ಷತ್ರಿಯನಾದವನು ಕೆಂಪಟ್ಟೆ. ಅಂದರೆ ವಸ್ತ್ರ ನೋಡಿದ್ರೆ ಯಾರದ್ದು ಗೊತ್ತಾಗ್ಬಿಡುತ್ತೆ. ಯೂನಿಫಾರ್ಮ್ ಮಾಡಿ ಯಾವ ಸ್ಕೂಲ್ ಅಂತ ಹೇಳ್ತಾರೆ ಹಾಗೆ ಯಾವ ಸ್ಕೂಲ್ ಆಫ್ ಥಾಟ್ ಅಂತಾರೆ ಗೊತ್ತಾಗಬೇಕು. ಬರೀ ಸ್ಕೂಲ್, ಅದು ಬರೀ ಸ್ಕೂಲ್ ಆಫ್ ಥಾಟ್ ಇದು. ಪೀತಂ ಹಳದಿ ಆದರೆ ವೈಶ್ಯರಿಗೆ, ಶೂದ್ರಸ್ಯ ನೀಲಂ, ಶೂದ್ರನಿಗೆ ನೀಲ ವಸ್ತ್ರ, ಸ್ವಲ್ಪ ಕಪ್ಪು ವಸ್ತ್ರ. ಅದಕ್ಕೆ ಇವ್ರು ಕಪ್ಪು ವಸ್ತ್ರ ಉಳಿದವರೆಲ್ಲ ಹಾಕೊಳ್ಳಾಗಿಲ್ಲ, ಅವರವ್ರಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅದನ್ನು. ಪೀತಂ ವೈಶ್ಯ, ಅವ್ರು ಕಪ್ಪು ಹಾಗೇ ಆಗುತ್ತೆ. ಅದಕ್ಕೆ ಅಂದರೆ ಕೆಲಸ ಮಾಡಬೇಕಲ್ಲ ಅವರು. ಕೆಲಸ ಮಾಡಿದ್ರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು ಬಿಳಿ ವಸ್ತ್ರ ಹಾಕ್ಕೊಂಡ್ರೆ ಎದ್ದು ಕಾಣುತ್ತೆ. ಅದರಿಂದ ಕಪ್ಪು ವಸ್ತ್ರನೇ ಬೆಟರ್. ಹಾಂ, ಬಿಡದೆ ಕಪ್ಪು ವಸ್ತ್ರ ಆಗಿಬಿಡುತ್ತೆ, ಯಾವುದಕ್ಕೆ ಆಗಬಾರ್ದು. ಪೀತಂ ವೈಶ್ಯಸ್ಯ ಶೂದ್ರಸ್ಯ, ಅದಕ್ಕೆ ಅವ್ರು ಬೈತಾರೆ, ಇಷ್ಟು ಕೊಳಕಿರುತ್ತೆ ಇದರೊಳಗೆ ಅಂತಂದ್ರೆ ನೀವು ಏನು ಬಡಿ ಮಾಡ್ತೀರಿ ಅಂತ. ತಪ್ಪದು. ನಮ್ದು ಏನಾಯಿತು, ನೀರಲ್ಲಿ ತೋರಿಸಿದ್ರೆ ಬಡಿ ಅಂತ ಹೇಳ್ಬಿಡ್ತಾರೆ. ಅದು ಬಿಡೋರು ನೋಡೋಕ್ಕೆ ಕೂಡ ಬರೋದು, ಬಿಟ್ಟೋದಲ್ಲ, ನೋಡೋಕ್ಕೂ ಸಾಧ್ಯ ಇಲ್ಲ. ಅದೆಲ್ಲ ಆಭಾಸ ಆಯಿತು, ಜನ ನಗಾಗಾಯ್ತು ಅದರಿಂದ. ಕ್ಲೀನ್ಲಿನೆಸ್ಸೇ ಇಲ್ಲ, ಮಡಿ ಆಗಿ ಬರುತ್ತೆ ಅದು. ಮಡಿ ಎಂಬುದು ಏನದು? ಅಬೌವ್ ಕ್ಲೀನ್ಲಿನೆಸ್. ಅದು ಅಬೌವ್ ಸೂತಕದಲ್ಲಿ ಎಷ್ಟೇ ಉಟ್ಕೊಂಡ್ರು ಮಡಿ ಅಲ್ಲ ಅದು. ಎಂಥ ಅಂಗಡಿ ಹೊಸ ಬಟ್ಟೆ ಉಟ್ಕೊಂಡ್ರು ಕೂಡ ಮಡಿ ಬರೋದಿಲ್ಲ. ಯಾಕೆ? ಸೂತಕ ಒಳಗಿದೆ ಅವನಿಗೆ, ಗೊತ್ತಾಯ್ತಾ? ಅದೇ ರೀತಿಯೇ ಯಾವಾಗ ಬಟ್ಟೆ ಒಳಗೆ ಕೊಳೆ ಇದ್ದರೆ ಮಡಿ ಹೇಗಾಗತ್ತದ? ಕೊಳೆ ಹೋದ್ಮೇಲೆ ಮಡಿ ಪ್ರಶ್ನೆ ಬರೋದು. ಪೀತಂ ವೈಶ್ಯಸ್ಯ ಶೂದ್ರಸ್ಯ ನೀಲಂ ಮಲವದಿಷ್ಯತೆ. ಶೂದ್ರನ ಸಾಮಾನ್ಯವಾಗಿ ಅದು ಕೊಳೆ ಆಗಲೇಬೇಕದು, ಎಷ್ಟೇ ಫ್ರೆಶ್ ಇಟ್ಕೊಂಡ್ರು ಕೂಡ ಮಲವತ್ ಅಂತ. ಅದು ಕೊಳಕೈ ಉಟ್ಕೋಬೇಕು ಅಂತ ಹೇಳಲಿಲ್ಲ, ಕೊಳೆ ಆದರೂ ಪರವಾಗಿಲ್ಲ, ಕೆಲಸ ಮಾಡ್ತಾನೆ ಅದರಿಂದ ಅಂತ. ನೋತ್ತರೀಯ ಮಧ ಕುರ್ಯಾತ್ ನೋಪರಿ ಅಧಸ್ತಮಂಬರಂ ನಾಂತರ್ವಾಸೋ ವಿನಾಜಾತು ನಿವಸೇತ್ ವಾಸಸಂಬುಧ. ನೋತ್ತರೀಯಂ ಅಧ ಕುರ್ಯಾತ್, ಎಂದು ಕೂಡ ಉತ್ತರೀಯವನ್ನು ಕೆಳಗೆ ಹಾಕ್ಕೋಬಾರ್ದು. ನೋಪರಿ ಅಧಸ್ತಮಂಬ, ಇದೊಂದು ಎರಡರ್ಥ ಇದೆ ಇದಕ್ಕೆ. ಅಂದರೆ ಅವೆರಡು ಇಂಟರ್ಚೇಂಜ್ ಆಗಬಾರ್ದು. ಇಂಟರ್ಚೇಂಜ್ ಎರಡೂ ಸೈಜಿನ ಸಾಮಾನ್ಯ ಕೆಲಸತ್ತೆ. ಜೊತೆ ಪಂಚ ಕೊಡ್ಬೇಕಾದ್ರೆ ಎರಡು ಒಂದೇ ಸೈಜ್ ಇರ್ತಿತ್ತು, ಈಗ ಅದು ಸ್ವಲ್ಪ ಚೇಂಜ್ ಆಗಿದೆ. ಎರಡು ಒಂದೇ ಇದ್ದಾಗ ಏನಾಗುತ್ತದು, ಒಂದು ಸರ್ತಿ ಉಡೋದು ಅದು ಎಕ್ಸ್ಚೇಂಜ್ ಆಗ್ಬೋದು, ಆಗಬಾರ್ದು ಅಂತ ಹೇಳ್ತಾರೆ. ಆಗ ನೀವೇನಾದ್ರು ಉಟ್ಕೊಂಡು ವಸ್ತ್ರ ಯಾವಾಗಲೂ ಏನಾಗಬೇಕದು ಉಟ್ಕೊಳ್ಳೇಕೆ ಹೊದಿಯೋದು, ಯಾವಾಗ ಹೊದಿಲಿಕ್ಕೆ ಉಪಯೋಗಿಸ್ಬೇಕು ಹೊರತು ಇಂಟರ್ಚೇಂಜ್ ಮಾಡಿಕೊಡೋದು. ಅವೆಲ್ಲ ಎಷ್ಟು ಜನ ಫಾಲೋ ಮಾಡ್ತಾರೆ ಇವತ್ತು. ಆ ವಸ್ತ್ರದ ಕಾಟೇ ಇಲ್ಲ ಆಗೋಗಿದೆ ಕೊನೆ ಪಕ್ಷ. ಯಾಕೆಂದರೆ ಬೇರೆ ಹೊಳೆದ ಬಟ್ಟೆ ಬಂದಮೇಲೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಒಂದು ಉಡೋ ವಸ್ತ್ರ ಕೂಡ ಹೇಗೆ ಉಡಬೇಕು ಅಂದರೆ ಒಂದು ಸರ್ತಿ ಉಟ್ಟ ಮೇಲೆ ಅದು ಈ ಕಚ್ಚೆ ಆ ಕಚ್ಚೆ ಚೇಂಜ್ ಆಗಬಾರ್ದು, ಮುಂದಿನ ಭಾಗ ಹಿಂದಿನ ಭಾಗ ಚೇಂಜ್ ಆಗಬಾರ್ದು. ಅದು ಅಲ್ಲೂ ಮತ್ತೆ ರಾಕ್ಷಸರು ಎಂಟರ್ ಆಗ್ತಾರಂತ. ಮತ್ತೆ ಆ ಥರ ಆದರೆ ಅರ್ಥ ಆಯ್ತು, ಅವ್ರು ಕಾಯ್ತಿರ್ತಾರಂತ ರಾಕ್ಷಸರು ಬರಲಿಕ್ಕೆ, ಎಲ್ಲರೂ ತಪ್ಪು ಮಾಡ್ತಾನೆ ನೋಡೋಣ ಅಂತ ಹೇಳಿಬಿಟ್ಟು. ಆದ್ದರಿಂದನೇ ಒಂದು ಸರ್ತಿ ಅವ್ನು ಉಟ್ಕೊಂಡ ಮೇಲೆ ಕೊನೆಯವರೆಗೂ ಹರಿಯೋವರೆಗೂ ಹಾಗೆ ಇರಬೇಕು, ಆಮೇಲೆ ಬಿಸಾಕಿ ಬಿಡೋದೇ ಹೊರತು ಚೇಂಜ್ ಮಾಡೋಂಗಿಲ್ಲ. ಅದೇ ಬಿಡೋದು, ಈಗ ಬಿಡೋದು ದೊಡ್ಡದು ಇದು ಚಿಕ್ಕದಿರೋದ್ರಿಂದ ಈ ಕನ್ಫ್ಯೂಷನ್ ಕಡಿಮೆ. ಅದು ಆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಆದ್ದರಿಂದ ಗುರ್ತು ಮಾಡ್ಕೋಬೇಕು, ಏನಾದ್ರು ಒಂದು ಗುರ್ತು ಮಾಡಿ ಅದನ್ನೇ ಫಾಲೋ ಮಾಡಬೇಕು. ಹಾಂ, ಅದಕ್ಕೆ ಅವ್ರ ಉದ್ದೇಶ ಏನಂದರೆ ಸೋಮಾರಿತನಕ್ಕೆ ಅದಷ್ಟೇ. ವೆಲಿಗರು ಆಗ್ಬೋದು, ಮಡಿನೂ ಆಗ್ಬೋದು, ಎರಡಕ್ಕೂ ಬರುತ್ತೆ ಅಂತ. ಅದು ಆಪತ್ಕಾಲಕ್ಕೆ ಹೇಳಿದ್ರೆ ಏನು ಮಾಡ್ಕೊಂಬಿಟ್ರಿ ಇವರು? ನಿತ್ಯ ಅಭ್ಯಾಸ ಮಾಡಿ ತಪ್ಪದು, ಹಾಗೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಪತ್ಕಾಲಕ್ಕೆ ಹೇಳಿದ್ದ ಅವೆಲ್ಲ ಕೂಡ. ಅವಾಗ ಏನಾಗಿದೆ, ಮನೇಲಿ ಒಬ್ಬನೇ ಇದ್ದಾನೆ ಪಾಪ, ಎರಡೂ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ. ಅವಾಗ ಅಡ್ವಾಂಟೇಜ್ ತೊಗೊಳಕ್ಕೆ ಹೇಳಿದ್ರು ಅಷ್ಟೇ ಹೊರತು ಅಡ್ವಾಂಟೇಜ್ ತೊಗೊಳ್ಳೋದು ಬೇರೆ, ಅಡ್ವಾಂಟೇಜ್ ತೊಗೊಳ್ಳೋದು ಬೇರೆ. ಅಡ್ವಾಂಟೇಜ್ ತೊಗೊಂಡ್ರೆ ತಪ್ಪಲ್ಲ, ತೊಗೊಳ್ಬಾರ್ದು. ತುಂಬ ಜನ ಮೋಸ ಮಾಡ್ತಾರೆ. ನೋತ್ತರೀಯ ಮಧ ಕುರಿ, ಕೆಲವರಂತೂ ಹಾಸಿಗೂ ಅದೇ, ಅದ್ರ ಮೇಲೆ ಬರೀ ಬಿಡ್ತಪ್ಪ 20 ಆಲ್ ಪರ್ ಮಲ್ಟಿಪರ್ಸ್. ಅದು ಏನು ಅನ್ಯಾಯ ಅದು. ಮಡಿ ಅಂದರೆ ಜನಕ್ಕೆ ಅಸಹ್ಯ ಬಂತು. ಅದನ್ನು ನೋಡಿ ಉಳಿದವ್ರು ಮಡಿ ಮಾಡೋದೇ ಬಿಟ್ಬಿಟ್ರು. ನಿಮ್ಮದು ಮಡಿ ಅಲ್ಲ ಅಂದ್ರೆ ರಿಕ್ಲೇರ್ ಮಾಡ್ತಾರೆ, ನಿಮ್ಮದು ಮಡಿ ಅಲ್ಲೇ ಅಲ್ಲ, ನಮ್ಮದೇ ಮಡಿ ಅಂತ ಹೇಳ್ತಾರೆ.
ಲಾಂತರ್ವಾಸೋ ವಿನೋಚಾತು ನಿವಸೇತ್ ವಾಸಸಂಬುಧ. ಎಂದೂ ಕೂಡ ವಸ್ತ್ರ ಇದಿಲ್ಲದೆ ಇರಕೂಡ್ದು. ವಸ್ತ್ರ ಒಂದು ವಸ್ತ್ರ ಇಟ್ಟರೆ ಏನಂತ ಕರೀತಾರೆ, ಅದಕ್ಕೆ ವಸ್ತ್ರ ಇಲ್ಲ ಅಂತಲೇ ಕರೆಯೋದ್ರಿಂದ ಎರಡು ವಸ್ತ್ರದಲ್ಲೇ ಇರಬೇಕು. ಅದಕ್ಕೆ ದೇವ್ರಿಗೆ ಅರ್ಪಣೆ ಕೂಡ ಏನಂತ ಹೇಳ್ತೇವೆ ನಾವು ಅದನ್ನು, ವಸ್ತ್ರ ಯುಗ್ಮಂ ಸಮರ್ಪಯಾಮಿ. ಎರಡು ವಸ್ತ್ರದ ಜೊತೆ ಅಂತಲೇ ಹೆಸರೇ ಹೊರತು ಒಂಟಿ ವಸ್ತ್ರ ಕೊಡ ಹಾಗಿಲ್ಲ. ಒಂಟಿ ವಸ್ತ್ರ ಕೊಡೋದು ಅಶುಭ ಗುಂಪಿಗೆ ಸೇರುತ್ತೆ, ಅದಕ್ಕೆ ಸೇರೋದಿಲ್ಲ. ವಿವಸ್ತ್ರೋ ನೋತ್ತರೀಯಶ್ಚ, ಯಾರು ಉತ್ತರೀಯ ತಡ್ಕೊಂಡಿಲ್ಲ ಅವನು ವಿವಸ್ತ್ರ ಇದ್ದಾಗ ಲೆಕ್ಕ. ನಗ್ನಶ್ಚ ಅಕಚ್ಚ ಏವಚ, ಕಚ್ಚೆ ಹಾಕ್ಕೊಡದೆ ಹೋದರೂ ಕೂಡ ಅವನು ವಿವಸ್ತ್ರ ಇದ್ದಾಗ ಲೆಕ್ಕ. ಶ್ರೌತಂ ಸ್ಮಾರ್ತಂ ತಥಾ ಕರ್ಮ ನ ನಗ್ನಶ್ಚಿಂತೆಯೇದಿತಿ. ಶ್ರುತ್ಯುಕ್ತವಾದ ಕರ್ಮ, ಸ್ಮೃತ್ಯುಕ್ತವಾದ ಕರ್ಮ, ಯಾವ ಕರ್ಮ ಮಾಡಬೇಕಾದ್ರೂ ಕೂಡ ಈ ಪಂಚಕಚ್ಚೆ ಧಾರಣೆ ಮಾಡದೆ ಹೋದರೆ ಅವನಿಗೆ ಎಲಿಜಿಬಿಲಿಟಿ ಇಲ್ಲ. ನಗ್ನೋ ಮಲಿನ ವಸ್ತ್ರ ಸ್ಯಾತ್ ನಗ್ನಃ ಕೌಶೇಯ ಕೇವಲ. ನಗ್ನಃ ಮಲಿನ ವಸ್ತ್ರ. ಇನ್ನೊಂದು ನಗ್ನ ಯಾರು ಎಂಬುದೇ ಡೆಫಿನೇಷನ್ ಇದೆಲ್ಲ ಕೂಡ. ಕಚ್ಚೆ ಇಲ್ಲದೆ ಹೋದರು, ವಸ್ತ್ರ ಇಲ್ಲದೆ ಹೋದರು, ಆಮೇಲೆ ಅಕಚ್ಚನಾಗಿದ್ದರೂ ಕೂಡ, ಪಂಚಕಚ್ಚೆ ಇಲ್ಲದೆ ಹೋದರೂ ಕೂಡ ನಗ್ನದ ಸಾಲಿಗೆ ಸೇರ್ತಾನವನು. ಜೊತೆಗೆ ಮಲಿನ ವಸ್ತ್ರ, ಕೊಳಪತ್ತೆ ಉಟ್ಕೊಂಡಿದ್ದರೂ ಕೂಡ ಅವನು ನಗ್ನ ಅಂತಲೇ ಕರಿಬೇಕು ಅಂತ ಹೇಳ್ತಾರೆ. ನಗ್ನ ಕೌಶೇಯ ಕೇವಲ. ಬರೀ ರೇಷ್ಮೆ ವಸ್ತ್ರ ಉಟ್ಕೊಂಡಿದ್ರೆ, ಬರೀ ರೇಷ್ಮೆ ಅಂದರೆ ಏನದಕ್ಕೆ ಅಂಚುಗುಂಚು ಇಲ್ಲ, ಅದು ನಗ್ನ ಅಂತಲೇ ಹೆಸರು. ಅಂಚಿಲ್ಲದೆ ಅವರು ಉಟ್ಕೊಂಡು ಕೊಡೋದು, ಅಂಚಿರಲೇಬೇಕು, ಅದಕ್ಕೆಲ್ಲ ನಿಷಿದ್ಧ. ನಾವು ರೇಷ್ಮೆ ವಸ್ತ್ರವಾಗಿದ್ದರೂ ಕೂಡ ಮಡಿ ಬರೋದಿಲ್ಲ ಅಂಥೇಳಿ. ಅದು ಅಂಚಿಲ್ಲದೆ ಹೋದರೆ ರೇಷ್ಮೆ ವಸ್ತ್ರವಾದರೂ ಕೂಡ ಮಡಿ ಕೌಂಟ್ ಆಗೋದಿಲ್ಲ. ಹಾಂ, ಸನ್ಯಾಸ ಧರ್ಮ ಹೇಳ್ತಾ ಇಲ್ಲ ಈಗ. ಸನ್ಯಾಸಿಗಳು ಬಂದಾಗ ಮಾತ್ರ ಬೇರೆ ಆಗೋದು. ಹಾಂ, ನಗ್ನೋ ದ್ವಿಗುಣ ವಸ್ತ್ರ ಸ್ಯಾತ್ ನಗ್ನೋ ದಗ್ಧ ಪಟಸ್ತಥಾ. ಇನ್ನೊಂದು ಭಾರಿ ಏನ ಕಲರ್ ಮಡಿ ಬರುತ್ತೆ. ಅಲ್ಲ, ಕಲರ್ ಮಡಿ ಬರುತ್ತೆ, ಅದಕ್ಕೆ ಏನು ಹಾಕಿರ್ಬೇಕು, ಅಂಚಿರ್ಬೇಕು. ಅಂಚಿಲ್ದವರು ಬರುತ್ತೆ. ಬಿಳಿ ಅಂತ ಹೇಳಿದರೆ ಅಂಚಿರಬೇಕು ಅಂತ ಅರ್ಥ. ಅದಕ್ಕೆ ಕೂಡ ಅಂಚಿಲ್ದವರು ಕಲರ್ ಹಾಕಿರ್ತಾರೆ, ಕೊನೆ ಚೇಂಜ್ ಮಾಡೋದಿಲ್ಲ. ಅಂಚಿಲ್ದೆ ಹೋದರೆ ಏನದು, ಬರೀ ಬಿಳಿ ಬಟ್ಟೆನೂ ಇಷ್ಟಿದ್ದಾರೆ. ಬಿಳಿ ವಸ್ತ್ರಕ್ಕೆ ಅಂಚಿರಬೇಕು ಅಂತ ಹೇಳಿದಾರಲ್ಲ. ಅಲ್ಲ, ಆದಷ್ಟು ಕೂಡ ಏನು ಮಾಡಬೇಕು, ಅವನು ಬಿಳಿ ವಸ್ತ್ರ ಅಂಚು ಬೇರೆ ಆದರೆ ಕೌಂಟ್ ಆಗಲ್ಲ. ಬಿಳಿ ವಸ್ತ್ರ ಅದಷ್ಟೇ, ಅಂಚು ಕಲರ್ ಇರ್ಬೋದು. ರೇಷ್ಮೆ ಮಡಿಗೂ ಕೂಡ ಏನಿರಬೇಕು, ಅಂಚಿರಲೇಬೇಕು. ಅಲ್ಲ ಎರಡು ಮಿಕ್ಸ್ ಆಗಿದೆ ಈಗ. ಇವರೊಂದು ಪ್ರಶ್ನೆ ಕೇಳ್ತಾರೆ, ಅವರೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದರಿಂದನೇ ಫಸ್ಟ್ ಅಷ್ಟೇ ತೊಗೊಂಡ್ರೆ ರೇಷ್ಮೆ ವಸ್ತ್ರ ಆದರೂ ಕೂಡ ಅಂಚಿಲ್ಲದೆ ಹೋದರೆ ಬರೋದಿಲ್ಲ. ಬ್ರಾಹ್ಮಣರಿಗೆ ಅದು ಆ ಪ್ರಶ್ನೆ ಹೇಳಲಿಲ್ಲ. ರೇಷ್ಮೆ ವಸ್ತ್ರಕ್ಕೆ ಅದು ಅಪ್ಲಿಕಬಲ್ ಅಲ್ಲ. ಯಾವುದಕ್ಕೆ ಅಪ್ಲಿಕಬಲ್ ಇದು, ಬಿಳಿ ಇದಕ್ಕೆ ಮಾತ್ರ. ಯಾಕಂದರೆ ಅದು ರೇಷ್ಮೆ ವಸ್ತ್ರಕ್ಕೆ ಅದೆಲ್ಲ ಯಾವುದಿದ್ರೂ ದೋಷ ಇಲ್ಲ, ಬಟ್ ಅಂಚು ಮಾತ್ರ ಇರಲೇಬೇಕು. ಇದು ಬಿಳಿಗೂ ಅಂಚಿರಲೇಬೇಕು, ಅದು ನಿಯಮ. ಇನ್ನೊಂದು ಹೇಳಿ, ದ್ವಿಗುಣ ವಸ್ತ್ರ ಸ್ಯಾತ್. ಯಾವುದಕ್ಕೆ ಇರುತ್ತಲ್ಲ, ಅಂಚು ಮಾಡಿರ್ತಾರೆ. ಅಂಚಿರೋ ದಾವಡಿ ಬರುತ್ತೆ, ಯೋಚನೆ ಇಲ್ಲ. ಆಮೇಲೆ ದಾವಡಿ ಅದು ಎಕ್ಸೆಪ್ಷನ್ ತೊಗೊಂಡ್ರು ತಪ್ಪೇನಿಲ್ಲ. ಅಂಚಿರೋ ದಾಳಿನೂ ಬರುತ್ತೆ, ಎಕ್ಸೆಪ್ಷನ್ ಮಾಡ್ಕೋಬೋದು. ದಾವಡಿ ಪರ್ಪಸ್ ಇಷ್ಟೇ. ಅದು ಆಪತ್ಕಾಲಕ್ಕೆ ವಸ್ತ್ರ ಚೇಂಜ್ ಮಾಡೋದಕ್ಕೆ ಇದಕ್ಕೆ ಇಟ್ಕೋಬೇಕೆ ಹೊರತು ಅದು ಫುಲ್ ಫ್ರೆಂಚಾಗಿ ಉಪಯೋಗಿಸ್ಬಾರ್ದು. ನಗ್ನೋ ಮಲಿನ ವಸ್ತ್ರ ಸ್ಯಾತ್ ನಗ್ನಃ ಕೌಶೇಯ ಕೇವಲ. ನಗ್ನೋ ದ್ವಿಗುಣ ವಸ್ತ್ರ ಸ್ಯಾತ್. ವೆರಿ ಇಂಪಾರ್ಟೆಂಟ್ ಇದು. ತುಂಬ ದೊಡ್ಡ ವಸ್ತ್ರ ಇದೆ ಅಂಥೇಳಿ ಎರಡು ಮಡಿಸಿಬಿಟ್ಟು ಉಟ್ಕೊಂಡ್ರೆ ತಪ್ಪದು. ದ್ವಿಗುಣ ವಸ್ತ್ರ ಆಗಬಾರ್ದು. ಏನಾಗಿರ್ಬೇಕದು, ಒಂದೇ ವಸ್ತ್ರ ಇರಬೇಕು. ಎರಡು ಮಡಿಕೆ ಹಾಕಿರಬಾರ್ದು. ಹೊಲಿದಿರೋದು ಹೇಗೆ ಬರೋದಿಲ್ಲೋ ಮಡಿಕೆ ಹಾಕಿದರೂ ಬರೋದಿಲ್ಲ. ನಗ್ನು ತುಂಬ ಚಿಕ್ಕ ಹುಡುಗರು ಕಟ್ಕೊಳ್ಳೋಕೆ ಹೋದರೆ ಪಂಚಗಂತ 3 ಸತಿ ಮಡಿಸ್ಬೇಕಾಗತ್ತೆ. ಅದನ್ನು ಆ ಚಿಕ್ಕ ಹುಡುಗರು ಆದ್ದರಿಂದ ದೋಷ ಇಲ್ಲ, ಯಾಕೋ ಬಡಿಗಲ್ಲ. ಫ್ಯಾನ್ಸಿ ಡ್ರೆಸ್ ಇದ್ದಾಗಿರುತ್ತೆ, ಉಪಯೋಗಕ್ಕೆ ಬರೋಲ್ಲ. ಆದರೆ ದೊಡ್ಡವ್ರು ಮಾತ್ರ ಹೀಗೆ ಉಪಯೋಗಿಸ್ಬೇಕಲ್ಲ. ನಗ್ನಶ್ಚ ಶೂತ ವಸ್ತ್ರ ಸ್ಯಾತ್. ಹೊಲಿದ ವಸ್ತ್ರ ಕೊಟ್ಟರು ಹೋಯ್ತು. ನಗ್ನಃ ಗ್ರಥಿತ ವಸ್ತ್ರಕಃ. ಅಲ್ಲಲ್ಲಿ ಹೊರದು ತೇಪೆ ಹಾಕಿರ್ತಾರಲ್ಲ ಹರಿದ ಬಟ್ಟೆಗಳೆಲ್ಲ, ಅದು ಬರೋದಿಲ್ಲ. ಹೊಲಿದ್ರೂ ಬರೋದಿಲ್ಲ, ತೇಪೆ ಹಾಕಿದ್ರೂ ಬರೋದಿಲ್ಲ. ಹೇಳಿಲ್ಲ, ಅದೆಲ್ಲ ಎಸ್ಕೇಪ್ ಇದೆ. ಅದು ಬೇಡ ಅಂದರೆ ಬೇಡ, ಅನಿವಾರ್ಯಕ್ಕೇನು ಹೇಳೋದಿಲ್ಲ. ಕುಚೆ ಇಲ್ಲ ಹೇಗಿದ್ದ ಪಾಪ ಹೇಳ್ತೀನಿ, ಏನು ಹುಟ್ಟರೆ ಒಳ್ಳೆ ವಸ್ತ್ರನೂ ಇಲ್ಲ, ಆಪತ್ಕಾಲ, ಅವರಿಗೆ ದೋಷ ಇಲ್ಲ. ಆದರೆ ಯಾರಿಗೆ ಒಂದು ಮಾತಿದೆ ಹೇಳಬೇಕಾದ್ರೆ, ಬುದ್ಧಿವಾಕ್ಯದಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಭವೇಚ್ಛ ವಿಭವೇ ಸತಿ. ನಿಮಗೆ ಸಾಕಷ್ಟು ದೇವರು ಕೊಟ್ಟ ಕಾಲಕ್ಕೆ ಏನಾಗಬಾರ್ದಾಗ, ಮಲಿನ ವಸ್ತ್ರ, ಹರಿದ ವಸ್ತ್ರ ಯಾವುದೂ ಉಟ್ಕೊಳ್ಳೋಕೆ ಹೋಗಬಾರ್ದು. ದಾರಿದ್ರ್ಯ, ದಯವಿಟ್ಟು ದಾರಿದ್ರ್ಯ ಅಂತಾರಲ್ಲ, ಹಾಗೆ ಅನ್ಕೋಬಾರ್ದು, ಅದು ತಪ್ಪೇ. ಅದು ನಗ್ನಶ್ಚ ಬಹು ವಸ್ತ್ರ ಸ್ಯಾತ್. ಅದೇ ರೀತಿ ಬಹುವಸ್ತ್ರನೂ ಧರಿಸಬಾರ್ದು.
ಬಹುವಸ್ತ್ರ ಮಡಿ ಬರೋದಿಲ್ಲ. ಬಹುವಸ್ತ್ರ ಬೇರೆದಕ್ಕೆ ತೊಂದರೆ ಇಲ್ಲ. ಬಹುವಸ್ತ್ರ ಒಂದ್ರ ಮೇಲೆ ಒಂದು ವಸ್ತ್ರ ಬಿಡೋದು, ಒಂದು ಮೇಲೆ ಒಂದು ವಸ್ತ್ರ ಬಿಟ್ರೆ ಅದು ಕೂಡ ಮಡಿಗೆ ಬರೋದಿಲ್ಲ. ಆಫೀಸಿಗೆ ಬರುತ್ತೆ, ಆಫೀಸ್ ಮಡಿಗೆ ಬರುತ್ತೆ, ಮಡಿಗೆ ಬರೋದಿಲ್ಲ. ಬರೋದಿಲ್ಲ. ಅದು ಪ್ರಯಾಣ ಕಾಲ ಇತ್ಯಾದಿ ಬರುತ್ತೆ, ಮಡಿ ಕೆಲಸಕ್ಕೆ ಬರಲ್ಲ. ಅರ್ಥ ಇಲ್ಲ, ಯಾವಾಗಲೂ ಬರೋದಿಲ್ಲ ಅಲ್ಲ, ಮಡಿ ಕೆಲಸಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಅದು ಸ್ಯಾತ್ ನಗ್ನ ಅದಕ್ಕೆ ಹೇಳಿದರು ಏನಂತ, ಶ್ರೌತ ಸ್ಮಾರ್ಥ ಕೆಲಸ ಮಾಡ್ಬೇಕಾದ್ರೆ ಇವೆಲ್ಲ ಹೇಳ್ತಿರೋದು. ಉಳಿದಂತೆ ಕೌಂಟ್ ಆಗಲ್ಲ ಅದು. ಅರ್ಥ ಆಯ್ತಾ? ಉಳಿದ ವಿಷಯ ಪ್ರಶ್ನೆ ಇಲ್ಲ. ಸ್ಯಾತ್ ನಗ್ನ ಕೌಪೀನ ಕೇವಲ, ಬರೀ ಕೌಪಿಯಿಂದ ಬ್ರಹ್ಮಚಾರಿ ಬರೀ ಕೌಪಿಯಿಂದ ಇರ್ಬೋದು, ಯತಿಗಳಿರ್ಬಹುದು. ಆದರೆ ಗೃಹಸ್ಥ ಕಾರಣಾಂತರದ ಕೌಪಿಯನ್ನು ಧರಿಸಿದ್ರು ಕೂಡ ಬರೀ ಕೌಪಿನ ಅವನಿಗೆ ಮಡಿ ಬರೋದಿಲ್ಲ. ನಗ್ನ ಕೌಪೀನ ಕೇವಲ ಕಾಷಾಯ ವಸ್ತ್ರ ಸಾಕ್ಷಾಚ್ಯ ದಶ ನಗ್ನಾ ಪ್ರಕೀರ್ತಿತಾ. ಕಾಷಾಯ ವಸ್ತ್ರ ಸಾಕ್ಷಾಚ್ಯ, ಕಾಷಾಯ ವಸ್ತ್ರ ಧರಿಸ್ಬಾರ್ದು, ಯತಿಗಳು ಧರಿಸ್ಬೇಕು, ಉಳಿದವ್ರು ಧರಿಸ್ಬಾರ್ದು. ಎಷ್ಟೋ ಜನ ಇವರು ಮಠಗಳಿಗೆ ಹೋಗಿಬಿಟ್ಟಾಗ ಸಾಬಳು ಕೊಟ್ಟಿದ್ದೋ ತುಟ್ಕೊಂಡ್ಬಿಟ್ಟಿರ್ತಾರೆ, ಬಡಿಸ್ತಾ ಇರ್ತಾರೆ, ನೋಡಿದ್ರೆ ಸಾಬುಡೆ ಬಡಿಸ್ತಾರೆ ಅಂತ ತಿಳ್ಕೊಬಿಡ್ತಾರೆ. ಅದು ತಪ್ಪದು. ಆ್ಯಕ್ಚುಲಿ ಕೂಡ ಏನದು ನಿಷಿದ್ಧ. ಯಾವ ಉಳಿದವ್ರು ಕಾಷಾಯ ವಸ್ತ್ರ ಹೊದಿಬಹುದು, ಹೊದಿದ್ದು ದೋಷ ಇರ್ತದೆ. ಅದು ಮಂತ್ರಾಲಯಕ್ಕೆ ಹೋದಾಗ ಇದಕ್ಕೆ ಶೇಷ ವಸ್ತ್ರ ಕೊಡ್ತಾರೆ. ಇದು ಕಾಷಾಯ ವಸ್ತ್ರ, ಕಾವಿ, ಆ ಕಾಷಾಯನ ಕಾವಿ ಅಂತಾಗಿ, ಕಾವಿ ಬಟ್ಟೆನ ಸಾಮಾನ್ಯವಾಗಿ ವೃಂದಾವನ ಸ್ಥಳ ಪ್ರಸಾದ ಅಂತ ವಿಶೇಷ ವಸ್ತ್ರ, ಅದನ್ನು ಹೊದಿಲಕ್ಕೆ ಉಪಯೋಗಿಸ್ಬೇಕು, ಉಡ್ಲಕ್ಕೆ ಉಪಯೋಗಿಸ್ಬಾರ್ದು. ಫಾರ್ 2 ರೀಸನ್ಸ್. ಒಂದು, ಯತಿಗಳು ಮಾತ್ರ ಉಡಬೇಕಾದದ್ದು, ಬೇರೆಯವರಿಗಿಲ್ಲ, ಗೃಹಸ್ಥರಿಗಿಲ್ಲ. ಅದು ದೊಡ್ಡವ್ರು ಕೊಟ್ಟದ್ದು, ಹೊದ್ಕೊಂಡಿದ್ದನ್ನು ನಾವು ಉಟ್ಕೊಳ್ಳೋದು ಭಾರಿ ತಪ್ಪದು. ಗೊತ್ತಾಯ್ತಾ? ಉಟ್ಕೊಳ್ಬಾರ್ದು. ಏನು ಮಾಡ್ಬೇಕು ಅದನ್ನು? ಹೊದಿಲಕ್ಕೆ ಉಪಯೋಗ. ರಕ್ಷಾ ಕವಚ ಅಂತೀವಲ್ಲ ಹಾಗೆ, ರಕ್ಷಾ ಕವಚ ಅನುಗ್ರಹ ಆದ್ದರಿಂದ ಹೊದಿಬೇಕು, ಹೊದಿಲಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಉಡ್ಲಕ್ಕೆ ಅವಕಾಶ ಕೊಟ್ಟಿಲ್ಲ. ಉಡ್ಕೊಡುದು. ನಗ್ನ ಸ್ಯೂತವಸ್ತ್ರ ಸ್ಯಾತ್ ನಗ್ನೋ ಗ್ರಥಿತವಸ್ತ್ರಕಃ ನಗ್ನಶ್ಚ ಬಹುವಸ್ತ್ರ ಸ್ಯಾತ್ ನಗ್ನ ಕೌಪೀನ ಕೇವಲ ಕಾಷಾಯ ವಸ್ತ್ರ ಸಾಕ್ಷಾಚ್ಯ ದಶ ನಗ್ನಾ ಪ್ರಕೀರ್ತಿತಾ. 10 ಜನ ನಗ್ನರು ಅಂತ ಕರಿಬೇಕು. ಪ್ರಶ್ನೆ ಕೇಳ್ತಾರೆ, 10 ನಗ್ನರು ಯಾರು? ಇದಿಷ್ಟು ಬರಿಬೇಕಾಗ ಅದರಲ್ಲಿ ಅದು ನಿಜವಾದ ಅರ್ಥದಲ್ಲಿ ಎಷ್ಟು ಸೀರಿಯಸ್ ಆಗಿ ಶಾಸ್ತ್ರ ಇದು ಮಾಡ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದರಲ್ಲೂ ಕೂಡ ಅಷ್ಟು ಆ್ಯಕ್ಯುರಸಿ. ಇವತ್ತು ಅದರಲ್ಲಿ ಇಲ್ಲೇ ಇಲ್ಲ, ಲೌಕಿಕರಲ್ಲೇ ಕಾನ್ಸೆಪ್ಟ್ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಮಾಡಿದ್ದಾತಕ್ಕೆ ಮಂತ್ರ ಸಿದ್ಧಿ ಆಗಬೇಕು, ಮಾಡಿ ಕೆಲಸ ಸಾರ್ಥಕ ಆಗಬೇಕು. ಮಿಲಿಟ್ರಿ ಡ್ರೆಸ್ ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೋ ಇಲ್ಲ, ಅದು ಹೇಗೆ ಮಡಿ ಡ್ರೆಸ್ ಅಂತ ಪ್ರಿಸ್ಕ್ರೈಬ್ ಮಾಡಿದ್ರು. ಕಾಷಾಯ ವಸ್ತ್ರ ಸಾಕ್ಷಾಚ್ಯ ಅತ್ರ ಕೌಶೇಯ ಮಾತ್ರ ಧಾರಣ ಏವ ನಗ್ನತಾ ನತು ಪರಿಧೇಯೋತ್ತರೀಯಂ ವಾಸೋ ಅಂತರರಾಹಿತ್ಯೇಪಿ. ಅದಕ್ಕೆ ರೇಷ್ಮೆ ವಸ್ತ್ರವನ್ನು ಉಡ್ಲಿಕ್ಕೆ ನೀವು ಹೊದಿಲಿಕ್ಕೆ ಇತ್ಯಾದಿ ನಿಷೇಧ ಮಾಡಲಿಲ್ಲ. ಅದು ಬಿಟ್ಕೊಳ್ಬೇಕಾದ್ರೆ ಮಾತ್ರ ಅದಕ್ಕೆ ಹಂಚಿರಲೇಬೇಕು. ನತು ಪರಿಧೇಯ ಉತ್ತರೇಯಂ ವಾಸಃ ಅಂತರರಾಹಿತ್ಯೇಪಿ ಕೇವಲ ಶಬ್ದೋಪವಾದನ ಸಾಮರ್ಥ್ಯಾತ್ ಕೌಪೀನಮಪಿ ಏವಮೇವ ಬೋಧ್ಯಂ. ಕೌಪೀನವಾಗಲಿ ರೇಷ್ಮೆ ವಸ್ತ್ರವಾಗಲಿ ಹೇಳಿದ್ದು ಪರ್ಪಸ್ ಇದೆ. ಕೌಪೀನ ಧಾರಣೆಗೆ ಬ್ರಹ್ಮಚಾರಿಗಳಿಗೆ ಭಾರಿ ಅರ್ಹತೆ ಇದೆ, ಯತಿಗಳಿಗೂ ಪೂರ್ಣ ಅರ್ಹತೆ ಇದೆ. ಆದರೆ ಉಳಿದವ್ರ ವಿಷಯ ಬಂದ ಕಾಲಕ್ಕೆ ಬರೀ ಕೌಪೀನ ಅಂಬೋದು ನಗ್ನ ಅಂತ ಕೌಂಟ್ ಆಗುತ್ತೆ ಅಂತ ಹೇಳಿರೋದ್ರಿಂದ ಹಾಗೆ ತಿಳ್ಕೊಳ್ಳಿ. ಬ್ರಹ್ಮಾಂಡೇ ಊರ್ಧ್ವಪುಂಡ್ರ ವಿಧಿ ಅಲ್ಲಿ ಬಂತೀಗ ಬ್ರಹ್ಮ ಯಾವುದಕ್ಕೆ ಇಲ್ಲ ಅದು ದೋಷ. ಗೃಹಸ್ಥಿ ಬ್ರಹ್ಮಚಾರಿಗಳಿಗೆ ದೋಷ ಇಲ್ಲ, ಅದೇ ಶ್ರೇಷ್ಠ. ಕೌಪೀನನೇ ಶ್ರೇಷ್ಠ. ಅದೇ ರೀತಿ ಯತಿಗಳಿಗೆ ಅದೇ ಶ್ರೇಷ್ಠ. ಗೃಹಸ್ಥರಿಗಿಲ್ಲ. ಗೃಹಸ್ಥರು ಯಥಾ ಪ್ರಕಾರ ಏನಾಗಬೇಕು, ವಸ್ತ್ರ ಅದು ಕಚ್ಚೆ ಇರಲೇಬೇಕು, ನಿಯಮಗಳಿದೆ. ಇಲ್ಲದವರೆ ಸ್ನಾನದಲ್ಲೂ ಕೂಡ ಆ ರೀತಿ ಮಾಡದೆ ಹೋದರೆ ಮಡಿ ಸ್ನಾನ ಆಗಲಿಲ್ಲ. ಅದು ಅರ್ಥ ಆಯ್ತಾ? ಇರಲೇಬೇಕು. ಮತ್ತು ಒದ್ದೆಯಾಗಿರ್ಬೇಕು. ಅದು ತೊಯಿಸ್ಕೊಳ್ಳೋದು ಹಾಗೆ ಒಣಬಟ್ಟೆಯಲ್ಲಿ ಮಾಡೋಕ್ಕೆ ಬರಲ್ಲ. ಒಣಬಟ್ಟೆಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಏನಂತಾರೆ, ಸಚೇಲ ಸ್ನಾನ ಅಂತ ಕರೀತಾರೆ. ಹೌದು, ತೊಯಿಸ್ಕೊಂಡು ಹಿಂಡ್ಕೊಂಡು ಹೌದು ತೊಯಿಸ್ಕೊಳ್ಳೋದೇ ಮಾಡಾಗಿಲ್ಲ. ಹೌದು, 2 ವಸ್ತ್ರ ಇರಲೇಬೇಕು. ಗೊತ್ತಾಯ್ತಾ? ಆಮೇಲೆ ಇಲ್ಲಿ ಹೇಳಲಿಲ್ಲ, ಎಷ್ಟೋ ಸರ್ತಿ ಇವೆಲ್ಲ ಹೋಗಿ ಬಂದಿರ್ತಾನೆ, ಆಗ ಸಚೇಲ ಸ್ನಾನ ಅಂತ ಕೆಲವು, ಅಂದರೆ ಉಟ್ಪಟ್ಟಲ್ಲಿ ಹಾಗೆ ಸ್ನಾನ ಮಾಡಿಬಿಡು. ಅದು ಯಾವುದಕ್ಕೆ ಬರೀ ಸ್ನಾನ, ಪೂರ್ತಿ ಸ್ನಾನ ಅಲ್ಲ ಅದು. ಆಮೇಲೆ ಮತ್ತೆ ಸರಿಯಾಗಿ ಸ್ನಾನ ಮಾಡೋದು. ಗ್ರಹಣ ಕಾಲಕ್ಕೂ ಹಾಗೇನೆ ಸಚೇಲ ಸ್ನಾನ. ಗ್ರಹಣಕ್ಕಿಂತ ಮುಂಚೆ ಯಾವ ವಸ್ತ್ರದಲ್ಲಿ ಗ್ರಹಣ ಇಡುತ್ತಷ್ಟು ಅದರಲ್ಲೇ ಸ್ನಾನ ಮಾಡಬೇಕು, ಚೇಂಜ್ ಮಾಡೋಂಗಿಲ್ಲ. ಅದು ಮೊದಲೇ ಏನು ಮಾಡಿಬಿಡ್ಬೇಕು, ರೆಡಿ ಆಗಿಬಿಡ್ಬೇಕು, ಅವ ಸಮಸ್ಯೆ ಬರೋದಿಲ್ಲ. ಆದರೂ ಕೂಡ ಏನದು ಚೇಂಜ್ ಮಾಡೋದು ಮಾಡಲೇಬೇಕು. ಇಲ್ಲ ಅದೇ ವಸ್ತ್ರಲ್ಲೇ ಮಾಡಿದರೆ ಅದು ಮಡಿ ಕೌಂಟ್ ಆಗೋದಿಲ್ಲ. ಯಾಕೆ ಬೇಡ ಅಂತ ಹೇಳಿದ್ರಲ್ಲ, ಮಾಡು ಕೂಡುದು ಅಂತ ಹೇಳಿದ್ದ. ಮುಂದೆ ಊರ್ಧ್ವಪುಂಡ್ರ ವಿಧಿ. ಇಷ್ಟಕ್ಕೆ ಈಗ ಸ್ನಾನ ಮುಗಿದಾಗಾಯ್ತು. ಎಷ್ಟು ದಿವಸಕ್ಕೆ ಬ್ರಹ್ಮಚಾರಿ ಗೃಹಸ್ಥೋ ವಾ ವಾನಪ್ರಸ್ಥೋ ಅಥವಾ ಯತಿ ಅವಶ್ಯಂ. ನೋಡಿ, ಕೆಲವೆಲ್ಲ ಕಾಮನ್ ಇದೆ ಈಗ. ಊರ್ಧ್ವಪುಂಡ ಧಾರಣೆ ಯತಿಗಳು ಬೇಡ, ಬ್ರಹ್ಮಚಾರಿ ಬೇಡ, ಅವೆಲ್ಲ ಇಲ್ಲ, ಎಲ್ಲರಿಗೂ ಕಾಮನ್. ಎಲ್ಲದರಲ್ಲಿ ಕಾಮನ್ ಇದೆ, ಕೆಲವು ಸ್ಪೆಷಲ್ ಇದೆ. ಆದ್ದರಿಂದ ಸರಿಯಾಗಿ ಅನುಸರಿಸ್ಬೇಕು ಅದನ್ನು.
ಈ ಪ್ರೇಯರ್ ಸ್ಟೂಡೆಂಟ್ಸ್ ಬರಬೇಕು, ಎಂಟೈರ್ ಇನ್ಸ್ಟಿಟ್ಯೂಷನ್ಗೆ ಅಪ್ಲಿಕಬಲ್ ಅದು. ಕ್ಲಾಸಿಗೆ ಅವ್ರವ್ರು ಹೋಗ್ಬೇಕು, ಎಲ್ಲ ಕ್ಲಾಸ್ಗೆ ಎಲ್ಲರೂ ಹೋಗ್ಬಿಟ್ರೆ ಪದ್ಧತಿ ಆಗುತ್ತೆ. ಪ್ರೇಯರ್ ಮಾತ್ರ ಎಲ್ಲರೂ ಬರಬೇಕು. ಇದು ಎಲ್ಲರೂ ಬರೋದು ಕೆಲಸ ಬೇರೆ, ಸ್ಪೆಷಲ್ ಬೇರೆ. ಅದೇ ರೀತಿಯೇ ಯತಿಗಳಿಗೆ ಕೆಲವೆಲ್ಲ ಉಳಿದವ್ರಿಗೆ 4 ಜನಕ್ಕೂ ಒಂದು ಕಾಮನ್ ಇದೆ. ವಿಷ್ಣು ಭಕ್ತಿ ಮೊದಲಾದವುಗಳೆಲ್ಲ ಎಲ್ಲರಿಗೂ ಏನದು ಪೂರ್ತಿ ಕಾಮನ್, ಊರ್ಧ್ವ ಪುಂಡ ಧಾರಣೆ ಕಾಮನ್. ಆದರೆ ಹಾಕ್ಕೊಳ್ಳೋ ರೀತಿಯಲ್ಲಿ ಮತ್ತೆ ವ್ಯತ್ಯಾಸ ಇದೆ. ಅವಶ್ಯಂ ಧಾರಯೇತ್ ಪುಣ್ಯಂ ಊರ್ಧ್ವಪುಂಡ್ರಂ ಮನೋಹರಂ ದಂಡಾಕಾರಂತು ಶೌಭಾಢ್ಯಂ ಮಧ್ಯೆ ಛಿದ್ರಂ ಪ್ರಕಾಶಯೇತ್ ತಸ್ಮಾತ್ ಛಿದ್ರಾನ್ವಿತಂ ಪುಂಡ್ರಂ ದಂಡಾಕಾರಂ ವಿಧೀಯತೆ. ಅವಶ್ಯಂ ಅವಶ್ಯಂ ಅಂದರೆ ಕಂಪಲ್ಸರಿ. ಧಾರಯೇತ್ ಪುಣ್ಯಂ ಊರ್ಧ್ವಪುಂಡ್ರಂ ಊರ್ಧ್ವಪುಂಡ್ರ ಹಚ್ಕೊಳ್ಳಿ, ಮನೋಹರಂ ನೋಡಿದವ್ರಿಗೆ ಅಟ್ರಾಕ್ಟಿವ್ ಆಗಿ ಕಾಣಬೇಕಾಗುತ್ತೆ ಅಂತ ಹೇಳ್ತಾರೆ. ನೋಡಿದ್ರೆ ಏನಪ್ಪ ಅಸಹ್ಯ ಮೈಲಿ ಬಡ್ಕೊಂಬಂದಿದ್ದಾರೆ, ಆ ಥರ ಆಗಬಾರ್ದು. ಹೇಗಿರ್ಬೇಕಾದ್ರೆ ನೋಡಿದ್ರೆ ವರ್ಚಸ್ಸ ನೋಡಿ ನಾವು ಹಚ್ಕೋಬೇಕು ಅಂಬ ರೀತಿ ಇರಬೇಕೆ ಹೊರತು ಮೆಚ್ಚಿಕೊಂಡು ಬಂದರೆ ಚೆನ್ನಾಗಿರಲ್ಲ. ಅದಕ್ಕೆ ಮನೋಹರಂ ಅಂತ ಕರೀತಾರೆ. ಅದರಲ್ಲಿ ಹೇಳ್ತಾರೆ ಕೃಷ್ಣಾಮೃತ ಮಹಾಣದಲ್ಲಿ, ಊರ್ಧ್ವಪುಂಡ್ರಂ ರುಜುಂ ಸೌಮ್ಯಂ ಲಲಾಟೆ ಯಶ ದೃಶ್ಯತೆ. ರುಜುಂ ಸೌಮ್ಯಂ ಅಂದರೆ ಹೇಗಿರಬೇಕು, ಸೌಮ್ಯವಾಗಿರಲಿ, ಒಂಥರ ಚಿಕ್ಕಾಗಿರೋದು ಬೇಕಾಗಿಲ್ಲ. ಸೊ ರುಜುಮ್ ಶ್ರೇಷ್ಠ ಇರಬೇಕು, ಸ್ಟ್ರೇಟ್ ಇರಬೇಕು, ಸೌಮ್ಯವಾಗಿರಬೇಕು. ಕೆಲವರು ಹೇಳ್ತಾರೆ ಹಂಗೆ ಹೇಗೆ ಹಚ್ಕೋಬೇಕು, ಹಂಗಾರೆ ಕ್ಷತಿ ಹಚ್ಕೊಂಡ್ರೆ 3 ಮೈಲು ಕಾಡಬೇಕು ಅಂತ ಹೇಳ್ತಾರೆ. 3 ಮೈಲು ಇವರೇ ಕಾಡೋದಿಲ್ಲ, ಅದ್ರ ಕಾಡೋದು ಪಾಪ. ಅಂದರೆ ಕೆಲವರು ಅದು ಏನು ಗೊತ್ತಾ, ಶೋ ಅಷ್ಟೇ, ಅದು ಬೇರೆ ಏನೂ ಮಾಡೋದಿಲ್ಲ. ಅದನ್ನು ಜೋರಾಗಿ ಹಚ್ಕೋದಿರುತ್ತೆ. ನೋಡೋರಿಗೆ ಇವನಷ್ಟು ಯಾರೂ ಮಾಡಿಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ, ಅವನಷ್ಟು ಯಾರೂ ಬಿಟ್ಟಿರೋದಿಲ್ಲ ಮಾಡ್ತಾರೆ. ಹಾಂ, ತುಂಬ ಜನಕ್ಕೆ ಕೆಲವು ವಿಷಯ ಬಗ್ಗೆ ಯಾಕೆ ಲಕ್ಷಣ ಹೋಗಿ ಶಾಸ್ತ್ರ ಆಸಕ್ತಿ ಹೋಗಲಿಕ್ಕೆ ಇವೆಲ್ಲ ಕಾರಣಗಳು. ಅದೆಲ್ಲ ಒಳ್ಳೇದಕ್ಕೆ ಉಪಯೋಗ. ನೋಡೋದೊಂಥರ ವಿಕಾರವಾಗಿ ಕಂಡಾಗ ನಾನು ಬೇಡ, ಐ ಡೋಂಟ್ ಲೈಕ್ ಇಟ್ ಅಂದ್ಬಿಡ್ತಾನೆ. ಅದೇ ಅಟ್ರಾಕ್ಟಿವ್ ಕಂಡ್ರೆ ಏನು ಮಾಡ್ತಾನೆ, ಬೇಕು ಅನಿಸುತ್ತೆ. ಅದಕ್ಕೇನು ಇನ್ನೊಬ್ಬರು ಹಚ್ಕೊಳ್ಳಾಗಿರ್ಬೇಕು, ಆ ರೀತಿ ಹಚ್ಕೋಬೇಕೆ ಹೊರತು ನೀವು ಅದನ್ನು ಅಸಹ್ಯ ಮಾಡೋಕ್ಕೆ ಹೋಗಬೇಡಿ. ಹಾಂ ಹಾಂ, ಯಾವುದಕ್ಕೆ ಅದು ನಮ್ಮಲ್ಲಿಲ್ಲ. ಅದು ಶೋನೇ ಜಾಸ್ತಿ ಇರ್ತದಲ್ಲ, ನಮ್ಮಲ್ಲಿಲ್ಲ ಅದು. ಹಾಂ ಹಾಂ, ಅದು ಹಚ್ಕೊಳ್ಳೋಕೆ ನಾವು ಬಹುಶಃ ಅದು ಹಚ್ಕೊಂಡ್ರೆ ನಾವು ಯಾರು ಹಚ್ಕೊಳ್ಳೋದಿಲ್ಲ. ಅವ್ರಿಗೆ ನೀಟಾಗಿ ಹಾಕ್ಕೊಂಡು ಬರಬೇಕಾದ್ರೆ ನೋಡೋದಕ್ಕೆ ಅಷ್ಟು ಪಜಿತದ ಹೋಗ್ತಾರೆ, ನೋಡೋರಿಗೆ ಕಷ್ಟ ಆಗುತ್ತೆ. ದಂಡಾಕಾರಂತು ಶೋಭಾಢ್ಯಂ ಮಧ್ಯೆ ಛಿದ್ರಂ ಪ್ರಕಾಶಯೇತ್. ಮತ್ತೆ ಹೇಳ್ತಾರೆ ಶೋಭಾಢ್ಯಂ, ದಂಡಾಕಾರ ಹಚ್ಕೊಳ್ಳಿ, ಶೋಭೆಯಿಂದ ತುಂಬಿರಬೇಕು. ಆದರೆ ಹಣೆ ಮೇಲೆ ಹಚ್ಕೊಳ್ಳೋದು ಮಾತ್ರ ಛಿದ್ರ ಇರಬೇಕು, ಒಂದಕ್ಕೊಂದು ಜಾಯಿನ್ ಮಾಡಿಕೊಡೋದು. ಪ್ಯಾರಲ್ ಲೈನ್ಸ್ ಬರಬೇಕೆ ಹೊರತು ಕೆಲವು ಬೇರೆ ಕಡೆ ಹಚ್ಕೊಂಡಾಗ ಹಚ್ಕೋಬಾರ್ದು. ಫುಲ್ ನಾಮ ಹಚ್ಕೊಂಡ್ಬಿಡ್ತಾರೆ ಕೆಲವರೆಲ್ಲ, ಹಚ್ಕೋಬಾರ್ದು, ತಪ್ಪದು. ಮಧ್ಯೆ ಕೂಡ ಕೆಲವು ಹೀಗೆ ಹಚ್ಕೋತಾರೆ, ಅದು ತಪ್ಪು. ಇಲ್ಲಿ ಜಾಯಿನ್ ಮಾಡ್ತಾರೆ ಫೋಟೋಗಳಲ್ಲೆಲ್ಲ, ನಮ್ಮ ಇಲ್ಲಿ ಸೇರಿಸ್ತಾರೆ, ಸೇರಿಕೊಡೋದು, ಎಲ್ಲೂ ಸೇರಿಕೊಡೋದು, ಗೊತ್ತಾಯ್ತಾ. ಪೂರ್ತಿಯ ಪ್ಯಾರಲ್ ಆಗಿರ್ಬೇಕು. ಬೇರೆ ಕಡೆಯಲ್ಲೂ ಕೂಡ ಛಿದ್ರ ಆಗಬಾರ್ದು, ಅಲ್ಲಿ ಮಾತ್ರ ಛಿದ್ರನೇ ಆಗಬೇಕು ಅಂತ ನಿಯಮ ಉಂಟು. ಛಿದ್ರ ಅಂದರೆ ತಿಳ್ಕೊಬೇಕು. ಬೆರಳಿಂದ ಅಂದ್ಕೊಂಡ್ರೆ ಬಂದ್ಬಿಡುತ್ತೆ. ವಸ್ತ್ರನೇ ಆಗಬೇಕು ಅಂತ ಏನಿಲ್ಲ, ಬೆರಳಿಂದ ಅಂದ್ಕೊಂಡ್ರು ಬದ್ದೆ ಬರುತ್ತೆ. ಛಿದ್ರಂ ಪ್ರಕಾಶಯೇತ್. ಹಾಂ, ಬರ್ಕೊಡೋದು, ಈ ಥರ ಬರ್ಕೊಡೋದು. ತಸ್ಮಾತ್ ಛಿದ್ರಾನ್ವಿತಂ ಪುಂಡ್ರಂ ದಂಡಾಕಾರದ ಸ್ಟ್ರೈಟ್ ಒಬ್ಬ ದಂಡಾಕಾರ ಅಂತ ಕರೀತಾರೆ. ಮತ್ತು ಛಿದ್ರನೂ ಇರಬೇಕು. ತದ್ಧಾರಣ ಪ್ರಕಾರಮಃ ಪರಾಶರ. ಹೇಗೆ ಹಚ್ಕೋಬೇಕು ಅಂತ ಪರಾಶರ ಹೇಳ್ತಾರೆ. ನಾಸಿಕಾ ಮೂಲಮಾರಭ್ಯ ಲಲಾಟಾಂತಂತು ವಿನ್ಯಸೇತ್ ದಂಡಾಕಾರಂ ಲಲಾಟ ಹೃದಯೇ ಪದ್ಮಕುಡ್ಮಲಂ. ನಾಸಿಕಾ ಮೂಲಮಾರಭ್ಯ, ನಾಸಿಕಾ ಮೂಲದ ಶುರು ಮಾಡಬೇಕು. ಮೂಗಿನ ತುದಿ, ಇಲ್ಲಿಂದ ಶುರು ಮಾಡಿ ಇಲ್ಲಿ, ಇದು ಮೂಲ ಇದೆ, ಇಲ್ಲಿಂದ ಶುರು ಮಾಡಿ ಇಲ್ಲಿವರೆಗೂ ಬರಬೇಕು. ಇಲ್ಲಿ ಇದು ಯಾವುದು ಬ್ರಹ್ಮರಂಧ್ರ ಅಂತ ಅಲ್ಲಿವರೆಗೂ ಬರಬೇಕು. ಅದಕ್ಕೆ ಹೇಳ್ತಾರೆ ಲಲಾಟ ಪೂರ್ತಿ ಆಗಬೇಕು. ಲಲಾಟೇತು ಲಲಾಟ ಅಂತಂ, ಲಲಾಟದ ಕೊನೆಗೆ ಅಂತಾನೆ ಅರ್ಥ. ಲಲಾಟದ ಎಂಡ್ ಇಲ್ಲಿವರೆಗೂ ಪೂರ್ತಿ ಬಂದರೆ ಶ್ರೇಷ್ಠ. ವಿನ್ಯಸೇತ್ ವಿಶೇಷೇಣ ನೆಸೇತ್ ದಂಡಾಕಾರಂ ಲಲಾಟೇತು ಹೃದಯೇ ಪದ್ಮಕುಡ್ಮಲಂ. ಹೃದಯದಲ್ಲಿ ಪದ್ಮದ ಕುಡ್ಮಲ ಅಂದರೆ ಹೇಗಿರುತ್ತೆ, ಹೀಗೆ ಬರಬೇಕು. ಅಂದರೆ ಕಮಲದ ಮೊಗ್ಗು, ಕಮಲದ ಹೂವಲ್ಲ, ಕಮಲದ ಮೊಗ್ಗು ಈಗ ತಾನೇ ಬರೋದು. ಅದಕ್ಕೆ ಆ ಥರ ಬರಲಿ ಹೇಳಿದ್ರು. ಮಧ್ಯದಲ್ಲಿ ಹೃದಯದಲ್ಲಿ ಹಾಗಿರಬೇಕು. ತಮಾಷೆ ಅಂದರೆ ಹೃದಯದ ಆಕಾರ ಇರೋದು ಹಾಗೇನೆ, ಹೃದಯ ಕೂಡ ಹಾಗೆ ಇರೋದು. ಹೃದಯದಲ್ಲಿ ಹಾಗೆ ಹಚ್ಕೋಬೇಕು. ಯಾವುದು ಅದೇ ಹೇಳ್ತಿರೋದು. ಅದಕ್ಕೇನೆ ಮೇಲೆ ಹಚ್ಕೊಳ್ಳಿ ಕೂಡ ಹೇಗೆ ಹಚ್ಕೋಬೇಕು, ಪದ್ಮಕುಡ್ಮಲಂ ಅಂತ ಹೇಳಿದ್ರು. ಹೃದಯಾಕಾರದಲ್ಲೇ ಹಚ್ಕೊಳ್ಳಿ. ವೇಣುಪತ್ರಾಕೃತಿ ಕುಕ್ಷೊಳಗೆ ವೇಣುಪತ್ರಾಕೃತಿ ಬಿದಿರಿನ ಎಲೆಗಳಂತೆ ಇರಬೇಕು. ಬಿದಿರಿನಲ್ಲಿ ಹೀಗಿರುತ್ತದೆ. ಲಲಾಟೇತು ಬಾಹ್ವೋಹೋ ದೀಪಾಕೃತಿರ್ಭವೇತ್. ಎರಡೂ ತೋಳುಗಳ ಮೇಲೆ ದೀಪಾಕೃತಿ ಹಚ್ಚಿಟ್ಟ ದೀಪಜ್ವಾಲೆಯಿಂದ ಹೀಗೆ ಬರಬೇಕು, ಹಾಗಿರಬೇಕು. ಲಲಾಟೆ ಕಂಠ ದೇಶೇ ಚ ಸ್ಕಂಧಯೋಶ್ಚ ತ್ರಿಕೆ ತಥಾ.
ಲಲಾಟದಲ್ಲಿ, ಕಂಠದೇಶದಲ್ಲಿ, 2 ಭುಜದಲ್ಲಿ, ಚತುರಂಗುಲಮಾನಾನಿ ಪಂಚಪುಂಡ್ರಾಣಿ ಧಾರಯೇತ್. ಚತುರಂಗಲ ಇರಬೇಕು, 4 ಅಂಗಲ ಡೈಮೆನ್ಷನ್ ಅದರದ್ದು. ಪಂಚಪುಂಡ್ರಾಣಿ ಧಾರಯೇತ್ 5 ಕಡೆಗೆ, ಲಲಾಟ, ಕಂಠದೇಶ, ಸ್ಕಂದಯೋಹೋ, ತ್ರಿಕೆ 3 ಹೇಳಿದಾಗ ಒಟ್ಟು ಅದು ಅಷ್ಟು ಬಂತು. ಉದರೇ ಎಲ್ಲಿಕ್ಕೆ ಮಠಕ್ಕೆ ಭೇದ ಇದೆ. ಹೌದು, ಬಟ್ ಜನರಲ್ ಒಂದಿದೆ, ಮಠದ ಭೇದ ಒಂದಿದೆ. ಜನರಲ್ ಬೇರೆ, ಮಠದ ಬೇರೆ. ನಮ್ಮಲ್ಲಿ ಮಠಗಳಿಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಮಠಭೇದ ಸ್ವಲ್ಪ ಕಡಿಮೆನೇ. 3 ಹಚ್ಕೋಬೇಕು, ಒಂದೇ ರೀತಿ ಇರುತ್ತೆ. ಅಂಗಾರ ಬಂದು ಅಕ್ಷತೆ ಕೂಡಿಸ್ಬೇಕು, ಬಿಡಿಸ್ಬೇಕು, ಇವೆಲ್ಲ ಥರ ಸ್ವಲ್ಪ ವ್ಯತ್ಯಾಸಗಳಿದೆ. ಆದರೆ ಇದು ಕಡಿಮೆ. ಆದರೆ ಉಡುಪಿ ಅಷ್ಟಮಠಗಳಲ್ಲೂ ಕೂಡ ಅಷ್ಟಮಠದಲ್ಲೂ ವ್ಯತ್ಯಾಸ ಇದೆ. ಒಂದೇ ರೀತಿ ಸ್ವಲ್ಪ ಅದು ಮಠದ ಐಡೆಂಟಿಫಿಕೇಷನ್ಗೋಸ್ಕರ ಆ ರೀತಿ ಮಾಡಿರ್ತಾರೆ. ಬಟ್ ಮೇನ್ ಪ್ರಿನ್ಸಿಪಲ್ ಇದ್ದಿಟ್ಕೊಂಡು ಅದನ್ನು ಮಾಡಬೇಕೆ ಹೊರತು ಇದು ಬಿಟ್ಟು ಮಾಡೋಂಗಿಲ್ಲ. ಎಲ್ಲೇ ಮಾಡಿದರು ಭುಜ 2 ಈ ಕಡೆ 2 ಭುಜ ಆಯ್ತಲ್ಲ. ಚತುರಂಗಲಮಾನ ಪಂಚಪುಂಡ್ರಾಣಿ ಧಾರಯೇತ್. ಉದರೇ ಪಾರ್ಶ್ವಯೋಶ್ಚೈವ ಹೃದಯೇ ಪಶ್ಚಿಮೇ ತಥಾ. ಉದರೇ ಪಾರ್ಶ್ವೇ ಹೊಟ್ಟೆ ಮೇಲೆ, 2 ಪಾರ್ಶ್ವಗಳ ಮೇಲೆ, ಹೃದಯ ಪಶ್ಚಿಮೇ ತದ ಎಡಭಾಗದೊಳಗೆ, ಬಾಹೋರ್ಮಧ್ಯೇತು ಸಪ್ತಯುಷ್ಯು. ಬಾಹೋರ್ಮಧ್ಯೆ 2 ಬಾಹುಗಳ ಮಧ್ಯದಲ್ಲಿ, ಪುಂಡ್ರಾಣಿ ಅಷ್ಟಾಂಗುಲಾನಿ ಚ 8 ಅಂಗುಲ. 8 ಅಂಗುಲ ಅಂದರೆ ಸ್ಕೇಲ್ 8 ಅಂಗುಲ ಅಲ್ಲ, ಅವರ ಕೈಯಿಂದ ಅಂಗುಲ ಶಬ್ದಕ್ಕೆ ಹೇಳ್ತಾರೆ. ಇದನ್ನು ಅಂಗುಲ ಅಂತ ಕರಿಬೇಕು. ಹೆಬ್ಬೆರಳಿನ ಇದಿಷ್ಟು ಭಾಗ ಮಾತ್ರ ಇದನ್ನು ಅಂಗುಲ ಅಂತ ಕರಿಬೇಕು. ಅವರವ್ರ ಹೆಬ್ಬೆರಳಿಗೆ ಬಿಟ್ಟಾಗುತ್ತೆ. ಇಲ್ಲವ್ರು ಚಿಕ್ಕ ಮಕ್ಕಳಿಗೆ ಅಷ್ಟು ಹಚ್ಚಿರ ಬಿಚ್ಚೋ ಬಿಡ್ತಾರೆ ಪೂರ್ತಿ ಅವರು. ಆ ರೀತಿಯಲ್ಲ, ಅವರವರು ಇದು ಅವಾಗ ಕರೆಕ್ಟಾಗಿ ಮೆಜರ್ಮೆಂಟ್ ಇದಾಗುತ್ತೆ ಅಂತ ಅರ್ಥ. ಅದೆಲ್ಲ ಮೊದಲು ಬರ್ತಾವ್ರದ್ದು ಅಭ್ಯಾಸ ಆಗಿಬಿಡುತ್ತೆ. ಅದೇ ಆಂಗ್ಲ ತಗೋಬೇಕು. ಇದಲ್ಲ, ಈ ಭಾಗ ಹೇಳ್ತಾರೆ. ಹೇಳಬೇಕಾದ್ರೆ ಅಂಗುಷ್ಟಸ್ಯ ಮಧ್ಯರೇಖಾಯ ತಂತ್ರಸಾರದ ಹೇಳ್ತಾರೆ. ಅಂಗುಷ್ಟದ ಮಧ್ಯರೇಖೆನ ಅಂಗುಲ ಅಂತ ಕರಿಬೇಕು. ಅದು ಕರೆಕ್ಟ್ ಅಂಗುಲ. ಈ ಅಂಗುಲ ಅಂತ ಇಂಚೆಂಬ ಅರ್ಥದಲ್ಲಿ ತೊಗೊಳ್ಬಾರ್ದು. ತತ್ರ ಮೂರ್ತಿ. ಇವತ್ತು ಆಚಾರ್ಯ ಚಿಕ್ಕ ಮಗು ಇದ್ದಾರೆ, ಆಗಲೂ ತಾತ್ರಿಂಶ ಲಕ್ಷಣೋಪೇತರು. ಒಂದು ಅರ್ಥ ಏನದಕ್ಕೆ? 96 ಅಂಗುಲ ಎತ್ತರ ಇದ್ದರು. ಅವ್ರು ದೊಡ್ಡವರಾಗಿದ್ದರು, ಆಗಲೂ 96 ಅಂಗುಲ ಎತ್ತರ ಆಯಿತು. ಅದೇ 96 ಅಂಗುಲ ಹೇಗಾಗುತ್ತೆ ಅಂತ ಕೇಳಿದರೆ, ಚಿಕ್ಕ ಮಗು ಅಂಗುಲ ಕಡಿಮೆ ಇರುತ್ತೆ, ದೊಡ್ಡದಿರುತ್ತೆ, ಕರೆಕ್ಟಾಗಿದೆ. ಆದ್ದರಿಂದ ಇವತ್ತು ಪಾಸ್ಪೋರ್ಟ್ ಸೈಜ್ ಸಹಿತ ಚಿಕ್ಕ ಸೈಜ್ ಒಂದು ಫೋಟೋ ಅಂತ ಕೇಳಿದರೆ ವ್ಯಕ್ತಿ ಚಿಕ್ಕವರಾಗೋದಿಲ್ಲ. ಯೂನಿಫಾರ್ಮ್ ಏನಾಗ್ತಾರೋನೋ ರೆಡ್ಯೂಸ್ ಮಾಡ್ತಾರೆ. ನೋಡಿದ್ರೆ ಅಷ್ಟೇ ದೊಡ್ಡವರೇ ಕಾಣ್ತಾರೆ. ಅದರಲ್ಲಿ ಇಷ್ಟೇ ಚಿಕ್ಕ ಫೋಟೋದಲ್ಲೂ ಕೂಡ ಹೇಗೆ ಕಾಣ್ತಾರೆ? ದೊಡ್ಡವರೇ, ಚಿಕ್ಕವರಾಗೆ ಕಾಣ್ತಾರೆ. ಅದು ಸೈಂಟಿಫಿಕಲಿ ಎಲ್ಲ ಮಾಡೋದು ಹಾಗೆ. ಒಂದೊಂದೇ ಎಲ್ಲ ಕೈ ಕಾಲು ಎಲ್ಲ ಮಾಡಿಬಿಟ್ರೆ ಪಜಿತ ಆಗುತ್ತೆ. ಆ ರೀತಿ ಮಾಡೋಂಗಿಲ್ಲ. ಇದು ಆ ರೀತಿಯಲ್ಲಿ ಹೇಳಿರೋದು. ಪಶ್ಚಿಮೇ ತಥಾ ಬಾಹು. ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಹಚ್ಚ ಸ್ಟೈಲ್ ಯಾಕೆ ಹೇಳ್ತಾರೆ ಅಂದರೆ, ಅಲ್ಲಲ್ಲಿ ಆ ರೀತಿ ಅಂಗಗಳಿಗೆ ಫೋರ್ಸ್ ಬಿಡಬೇಕದು. ಗೊತ್ತಾಯ್ತಾ? ಇದು ನ್ಯಾಚುರಲ್ ಆಕ್ಯುಪ್ರೆಷರ್ ಇದ್ದಾಗ ಎಲ್ಲೆಲ್ಲಿ ಬರುತ್ತೋ ಆ ಪ್ರೆಸ್ ಮಾಡಿ ಮಾಡ್ತಾನಲ್ಲ, ಡೈಲಿ ಏನಾಗುತ್ತದೋ ಆ್ಯಕ್ಟಿವೇಟ್ ಆಗಿ ಅದರಿಂದ ಅವನಿಗೆ ರೋಗ ರುಜಿನ ಬರದಂತೆ ಕಾಪಾಡುತ್ತೆ. ಮೊದಲನೇದಾಗಿ ಪ್ಯೂರ್ ಗೋಪಿಚಂದನ ಪ್ಯೂರ್. ಅದು ಆ ಭಾಗ ಕಟ್ಟಾಗ ಅಪ್ಲೈ ಮಾಡೋದೇ ಫಸ್ಟ್. ಅದು ಒಳ್ಳೆಯದು. ಅದಕ್ಕೆ ಯಾವಾಗ ಅದು ಇದು ಮಾಡ್ತಾನೆ ಹಚ್ತಾನೆ, ಅದು ಏನಾಗುತ್ತದೋ ಆ್ಯಕ್ಟಿವೇಟ್ ಆಗೋದ್ರಿಂದ ರೋಗ ಪರಿಹಾರಕ್ಕೂ ಮುಖ್ಯವಾದಂಥ ಸಾಧನ. ಸರಿಯಾಗಿ ಉರ್ದುಪಟ್ಟು ಇದರಲ್ಲಿ ಹಚ್ಕೋತಾರಲ್ಲ, ಡೈಲಿ ಇಷ್ಟು ಮ್ಯಾಸೇಜ್ ಮಾಡಿದಾಗ ಆಗುತ್ತೆ. ಡೈಲಿ ಒಂದೇ ದಿವಸ ಅಷ್ಟು ಮಾಡೋದಲ್ಲ. ಯೂನಿಫಾರ್ಮಾಗಿ ಏನು ಮಾಡ್ತಿರುತ್ತದ ಆ್ಯಕ್ಟಿವೇಟ್ ಆಗ್ತಾಯಿದೆ. ಸ್ವಲ್ಪ ಇಷ್ಟು ಇದೆ ಗಂಧದ ಕೊರಡು ಏನಾಗುತ್ತೆ? ಒಂದು ದಿವಸ ಸವಿಯೋದಿಲ್ಲ, ಸ್ವಲ್ಪ ದಿವಸ ಆದಮೇಲೆ ಸೌದೋಗುತ್ತೆ. ಸಾಣೆಕಲ್ಲೇ ಸವಿಯುತ್ತೆ. ಗಂಧದ ಕೊರಡಿರಲಿ ತುಂಬ ದಿವಸ ಆದಮೇಲೆ ಸಾಣೆಕಲ್ಲು ಕೂಡ ಏನಾಗುತ್ತೆ ಇರೋದು. ಆ ಟೈಪ್ ಆದಾಗ ಏನಿಲ್ಲ, ಒಂದೇ ದಿವಸ ಮಾಡ್ಕೊಳಕ್ಕಾಗಲ್ಲ ಅದನ್ನೆಲ್ಲ. ಇದೆಲ್ಲ ಡೈಲಿ ಇದು ಆಗುತ್ತೆ. ಆಯಾ ಸ್ಪಾಟ್ಗಳು ಅಲ್ಲಲ್ಲೇ ಹಚ್ಕೋಬೇಕು. ಅದು ಆ್ಯಕ್ಟಿವೇಟ್ ಆಗೋದು ಅಲ್ಲಿ. ಎಲ್ಲೆಲ್ಲ ಕನೆಕ್ಷನ್ ತೊಗೊಳಕ್ಕೆ ಬರೋಲ್ಲ. ಇವನೇನಿದ್ದರೆ ಅಲ್ಲಿ ಓಪನ್ ಮಾಡ್ತಾರೆ ಹೊರತು ಇದಕ್ಕಿಂತ ಮಧ್ಯೆ ಕಟ್ ಮಾಡಿ ತೊಗೊಳಕ್ಕೆ ಬರೋದಿಲ್ಲ. ಆ ಥರ ಆಯಾ ಜಾಯಿಂಟ್ ತೋರಿಸಿದ್ದಾರೆ. ಮತ್ತು ನಾಡಿಗಳ ಸಂಕೇತ ಅದು. ಮಧ್ಯದೆಲ್ಲ ಸುಷುಮ್ನ ನಾಡಿ ಹೋಗುತ್ತೆ. ಈ ಕಡೆ ಎಲ್ಲ ಪಿಂಗಲ, ಈ ಕಡೆ ಎಲ್ಲ ಇಡಾನಾಡಿ ಎಲ್ಲ ಕಡೆ ಹೋಗಿ ತೋರಿಸೋದಕ್ಕೋಸ್ಕರ ಡಾಟ್ ತೋರಿಸ್ತಾರಲ್ಲ, ಹೀಗೆ ಇಲ್ಲಿಂದ ಡಾಟ್ ಹೀಗೆ ಬಂದುಬಿಡುತ್ತೆ. ಉದ್ದಕ್ಕೆ ನಾವು ಹಾಕಿಬಿಟ್ರೆ ಪಜಿತ ಬಿಡ್ತೈತೆ. ಹೌದಾ? ಇಲ್ಲಿದ್ದ ಉದ್ದಕ್ಕೆ ನಾವು ಹಾಕೋಬಿಟ್ಟಿದ್ರೆ ಸುಷುಮ್ನ ನಾಡಿ ಅಂತೇಳಿ ಈ ರೀತಿ ಕೊಟ್ಟಿದ್ದರಿಂದ ಅದಕ್ಕೆ ಶೋನೂ ಬಂತು, ಲಿಂಕ್ ಇದೆ. ಮೇಲಕ್ಕೆ ಹೋಗ್ತಿರೋದು ಲಿಂಕ್ ಕರೆಕ್ಟಾಗಿ ಅಲ್ಲಿ ಹೋಗುತ್ತೆ ಅಂತ ಅರ್ಥ. ಏನು? ಹೌದು. ಅಯ್ಯೋ, ಆ್ಯಕ್ಚುಲಿ ಇಲ್ಲಿ ನಮಗೆ ಗೊತ್ತಿಲ್ಲ. ನಾಸಾ ಮೂಲ ಇದೆಯಲ್ಲ, ಇದು ಎಂಟೈರ್ ಪೂರ್ ದೊಡ್ಡ ಇರೋದು ಆಜ್ಞಾಚಕ್ರ ಇರೋದು ಅಲ್ಲೇ. ಅದು ಎಷ್ಟು ಎಫೆಕ್ಟಿವ್ ಅಂತ ಕೇಳಿದರೆ, ನಿಮ್ಮ ಭಗವದ್ಗೀತೆಯಲ್ಲಿ ಹೇಳ್ತಾ ಅಲ್ಲಿ ನೋಡಿಕೊಂಡು ಧ್ಯಾನ ಮಾಡಿ. ಭ್ರುವೋರ್ ಮಧ್ಯೆ ನಾಸಾಗ್ರೇವ ಭ್ರುವೋರ್ ಮಧ್ಯೆ ಆಚಾರ್ಯ ಭಾಷ್ಯದಲ್ಲೇ ಬರೀತಾರೆ. ಮೂಗಿನ ತುದಿಯಾಗಲಿ ಹುಬ್ಬಿನ ಮಧ್ಯದಲ್ಲಾಗಲಿ ದೃಷ್ಟಿಯನ್ನು ಕೇಂದ್ರೀಕರಿಸಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ.
ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅದ್ರ ಬಗ್ಗೆ ನಮ್ಮ ಜನಕ್ಕೆ ಅಷ್ಟು, ಬೇರೆ ದೇಶದಲ್ಲಿ ಕೆಲವು ದೇಶಗಳಲ್ಲಿ ಮಾಡ್ತಾ ಇರುತ್ತೆ. ಅದನ್ನು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಲ್ಲಿ ಚಿಕ್ಕ ಮಕ್ಕಳಿದ್ದಾಗಲೇ ಹೋಲ್ ಹಾಕ್ತಾರಂತೆ. ಹೋಲ್ ಹಾಕಿಬಿಟ್ಟು ಅದನ್ನ ಆ್ಯಕ್ಟಿವೇಟ್ ಮಾಡ್ತಾರಂತೆ. ಗೊತ್ತಾಯ್ತಾ? ಅದು ಆ್ಯಕ್ಟಿವೇಟ್ ಆದರೆ ಅವನು ಸ್ಪಿರಿಚುವಲ್ ಪವರ್ ತುಂಬ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇಲ್ಲೆಲ್ಲ ಹೇಗೆ ಹಾಕ್ಕೊಳ್ಬೇಕಾದ್ರೆ ಮೂಗುತಿಗೆಲ್ಲ ಸ್ಪಾಟ್ಗಳಿದೆಯೋ ಹಾಗೆ ಇದು ಒಂದು ಇಂಟೆಲೆಕ್ಚುಯಲ್ ಸೆಂಟರ್. ಅದು ಒಂದು ಅಲ್ಲಿ ಕೇಂದ್ರೀಕರಿಸೋದು ಅಂದರೆ ಇದಾಗುತ್ತೆ. ನಾವು ಮೆಂಟಲಿ ಕೇಂದ್ರೀಕರಿಸೋ ಶಾಸ್ತ್ರ ಹೇಳಿದ್ದು ಅವ್ರೇನು ಮಾಡ್ತಾರೆ, ಫಿಸಿಕಲಿನೇ ಅಲ್ಲಿ ಹೋಲಾಕಿ ಇದನ್ನು ಮಾಡಿ ಆ್ಯಕ್ಟಿವೇಟ್ ಮಾಡ್ತಾರಂತೆ. ಭಾರಿ ಬುದ್ಧಿವಂತರಾಗ್ತಾರಂತೆ ಹುಡುಗರು. ಅಷ್ಟರ ಮಟ್ಟಿಗೆ ಅದು ಪ್ರಾಕ್ಟೀಸಲ್ಲಿದೆ. ಆದ್ದರಿಂದ ಇದು ಕೀ ಸೆಂಟರ್. ಅದಕ್ಕೆ ಕುಂಕುಮ ಹಚ್ಕೊಳ್ಳೋದಾಗಲಿ, ಅಕ್ಷತೆ ಇಲ್ಲಿ ಬರುತ್ತೆ, ಅದೆಲ್ಲ ಕರೆಕ್ಟಾಗಿ ಸ್ಪಾಟಿಗೆ ಬರೋದು. ಮೇನ್ ಎಲ್ಲ ಜಾಯಿನ್ ಆಗೋದು ಇಲ್ಲಿ. ಎಲ್ಲ ನಾನು ನಾಳೆ ಬಂದು ಇಲ್ಲಿ ಜಾಯಿನ್ ಆಗೋದು, ಇಲ್ಲಿ ಬಂದು ಇಲ್ಲಿಂದ ಅದು ಮುಂದೆ ಹೋಗುತ್ತೆ. ಅದು ಯೂನಿಯನ್ ಇದ್ದಾಗ ಮೇನ್ ಯೂನಿಯನ್. ಅದಕ್ಕೆ ಖಾಲಿ ಇರಬಾರ್ದು. ಅದು ಖಾಲಿ ಇದ್ದರೆ ಏನಾಗುತ್ತದೋ ಡಿಸ್ಟರ್ಬ್ ಆಗುತ್ತೆ, ನಾಳೆಗಳು ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಅಲ್ಲಿ ಕುಂಕುಮನ ಅಕ್ಷತೆ ಎಲ್ಲ ಮಾಡಿರೋದು ಅದಕ್ಕೋಸ್ಕರ ಮಾಡಿದ್ರು. ಹ್ಞೂ ಹಾಂ 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 ಪ್ರದೇಶ ಸರಿಯಾಗಿ ಗೊತ್ತಿರ್ಬೇಕು, ಬರೀ ಇದಾಗಿಬಿಡುತ್ತೆ ಅದೆಲ್ಲ. ಕರೆಕ್ಟ್. ಮೂರ್ಧೆ ಲಲಾಟೆ ಕೇಶವ ಹಿಂದೆಲ್ಲ ಆಗಿತ್ತು. ಅದು ಬರೆ ಹಾಕಲಿಕ್ಕೆ ಇವರೆಲ್ಲ ಕೆಲವು ಮಂತ್ರಿಸಿಯನ್ನು ಹಾಕ್ತಾರಲ್ಲ, ಅವ್ರ ಅದಕ್ಕೆ ಒಂದು ತಾಕು ಹಾಕೋದು ಅಂತ ಹಾಕ್ತಾಯಿದ್ರು. ಅದು ಹಾಕಿದರೆ ಅದು ಎಫೆಕ್ಟ್ ಇವು ಅದು ಇಲ್ಲ. ಅದಕ್ಕೊಂದು ಅನುಸಂಧಾನ, ಕರೆಕ್ಟ್ ಸ್ಪಾಟ್ ಗೊತ್ತಿರಬೇಕು. ಆ ಸ್ಪಾಟ್ ಗೊತ್ತಾದರೆ ಆ ಟ್ರೀಟ್ಮೆಂಟ್ ಆಗುತ್ತೆ. ಇಲ್ಲದೋದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅದು ಹಾಗಾಗಿ ಅಲ್ಲಿಗಿರಲಿ. ಊರ್ಧ್ಯ ಮೂಲೇನ ಮಂತ್ರೇಣ ಮುಂದೆ ಹೇಳ್ಬೇಕಾದ್ರೆ ಸುಮ್ಮನೆ ಹಚ್ಕೊಳ್ಳಿ ಮಂತ್ರ ಸಮೇತ. ಮೊದಲೇದಾಗಿ ಸ್ಪಾಟು, ಆಮೇಲೆ ಗೋಪಿಜನ ಪ್ಯೂರು, ಆಮೇಲೆ ಮಂತ್ರ. ಇವೆಲ್ಲ ಸೇರಿದಾಗ ಏನಾಯ್ತದೋ ಆಗ ನಾಮ ಅಂತ ಕರೀತಾರೆ. ಇವತ್ತು ನಾಮಕ್ಕೆ ನಾಮ ಹಾಕಿದಾಗ ಆಗಿಬಿಟ್ಟಿದೆ. ಇಲ್ಲೇ ಇಲ್ಲ, ನಾಮದ ಅರ್ಥನೇ ಹೋಗಿಬಿಟ್ಟಿದೆ. ಬರೋಬ್ಬರ ಸಾಯಂಕಾಲ ಮತ್ತು ವಿಜಯದಾಸ ಆರಾಧನೆ ಆದ್ದರಿಂದ ಸಾಯಂಕಾಲ ಪ್ರವಚನ ಇರುತ್ತೆ 6:45 ಇಲ್ಲೇ ಇದೇ ಜಾಗದಲ್ಲಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ